ನಾವಂತೂ ಮಾನವರಾಗಿದ್ದೆವು. ನಾವೆಷ್ಟು ಕರ್ತನೆ ಸ್ತುತಿಸಬೇಕು, ಎಷ್ಟು ನಾವು ಕರ್ತನೆ ಮೊರೆ ಇಡಬೇಕು, ಅಷ್ಟು ನಾವು ಮಾಡಲೇಬೇಕು. ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ನಾನು ತುಂಬಿಸುವೆನೆಂಬುದಾಗಿ ನನ್ನ ದೇವರ ವಾಕ್ಯ ಹೇಳ್ತಾನೆ. ಸೋದರ, ನಿನ್ನ ಕಷ್ಟವನ್ನು ನೀನು ಕರ್ತನ ಸನ್ನಿಧಿಯಲ್ಲಿ ಹಂಚಿಕೊಂಡು ಪ್ರಾರ್ಥಿಸುವಾಗ ಆ ಕಷ್ಟದಿಂದ ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ನಿನ್ನ ರೋಗ ವ್ಯಾಧಿನಿದ್ದಿರ್ಬೋದು, ನಿನ್ನ ಒಳಗೆ ಬಲಹೀನತೆನಿದ್ದಿರ್ಬೋದು, ಎದ್ದು ನಿಂತು ಕೂಡ ಪ್ರಾರ್ಥನೆ ಮಾಡ್ಲಿಕ್ಕಾಗಲತ್ತಿಲ್ಲೇನೋ, ಆದ್ರೆ ಎದ್ದು ನಿಂದರು ದೇವನ ಜೀವದಲ್ಲಿ ಅದ್ಭುತ ಮಾಡ್ತಾನೆ. ಜೋಲ್ ಬಿದ್ದ ಕೈಗಳು, ಕಾಲುಗಳು, ನಡುಗುವ ಮೊಣಕಾಲುಗಳು ದೇವರನ್ನು ಕೊಂಡಾಡ್ತಾವ. ಬಲಗೊಳ್ಳಿರಿ ಎಂಬುದಾಗಿ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ದೇವ್ರ ಸನ್ನಿಧಿಯಲ್ಲಿ ಇವಾಗ ನೀವು ಪ್ರಾರ್ಥಿಸ್ರಿ, ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮಗೇನ ಕೊರತೆ ಇದೇನೋ, ಆ ಕೊರತೆ ದೇವರನ್ನು ಬಿಡುಗಡೆ ಮಾಡೋದ್ರಿಂದ ಎಂಬುದಾಗಿ ಪ್ರಾರ್ಥಿಸಿ. ನಿನಗೇನಾದ್ರೂ ರೋಗ ಅದೇನೋ, ಆ ರೋಗ ನನಗೆ ದೇವರಿಂದ ನಾನು ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡು. ಕೆಲವೊಂದು ಸ್ತ್ರೀಯನೇ ಆಗ್ಲಿ ಪುರುಷನೇ ಆಗ್ಲಿ, ಹೆಂಡತಿಗೆ ಹೇಳದಂತ ರೋಗ ಪುರುಷನ ಒಳಗದ, ಯಜಮಾನನಿಗೆ ಹೇಳದಂತ ರೋಗ ಹೆಂಡತಿಗೆ ಇರ್ತಕ್ಕಂಥ ನಿನ್ನಲ್ಲದ. ಆದ್ರೆ ದೇವರೇ ನಿಮ್ಮನ್ನು ಸೃಷ್ಟಿ ಮಾಡ್ಯಾನ. ದೇವರೇ ಯಾಕೆ ಈ ರೋಗ ನನಗೆ ಬಂದದ ಎಂಬುದಾಗಿ ನಿನ್ನ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವಾಗ ದೇವರು ಅದರಿಂದ ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಮಾಡ್ತಕ್ಕಂತಾನೆ ದೇವರು. ನನ್ನ ಸೋದರ, ಒಂದ್ಸತಿ ತಾಯಿ ನಿನ್ನನ್ನು ಹಾಲು ಕುಡಿಸ್ತಕ್ಕಂಥದ್ದು ಮರ್ತೋಯ್ತಿರ್ಬೋದು, ತಂದೆ ನಿನ್ನನ್ನು ಸಂತೈಸ್ತಕ್ಕಂಥದ್ದು ಮರ್ತೋಯ್ತಿರ್ಬೋದು, ಆದ್ರೆ ದೇವರು ನಿನ್ನನ್ನು ಮರೆಯಲ್ಲ. ದೇವರು ನಿನ್ನೆಂದೂ ಮರೆಯಲ್ಲ. ತಾನು ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಹೇಳ್ತಾನೆ. ಸೋದರ, ಯವನ ಬರ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಹೇಳ್ತಾನೆ. ನನ್ನ ಸೋದರಿ, ಅಂತ ನೀನು ಇವತ್ತು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸದೆ, ಮೊರೆ ಇಡದೆ, ನಿನ್ನ ಒಂದು ಪ್ರಾರ್ಥನೆ ಕೂಗನ್ನು ದೇವರು ಕೇಳ್ತಕ್ಕಂಥ ನಾಟಿದ್ದಾನೆ. ಎಲ್ಲಾ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಸಂಕಟದಿಂದ ದೇವರನ್ನು ಬಿಡುಗಡೆ ಮಾಡ್ತಾನೆ. ನನ್ನವರು ತನ್ನವರು ಯಾರಿಲ್ಲ ಎಂಬುದಾಗಿ ನಿನ್ ಚಿಂತೆ ಮಾಡಬೇಡ. ನಿನ್ ಚಿಂತೆ, ಭಾರ, ಆಲೋಚನೆಗಳೆಲ್ಲ ಆತನ ಮೇಲೆ ಹಾಕು. ಆತನ ಸಫಲತೆ ಕೊಡ್ತಾನೆ ಸ್ಪಷ್ಟವಾಗಿ. ನಿನ್ನವರು ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿ, ಅಣ್ಣ ತಮ್ಮರು, ನಿನ್ನ ಬಂಧು ಬಳಗದವರು ಯಾರದ ಕೊರತೆಯಲ್ಲಿ, ರೋಗದಲ್ಲಿ, ವ್ಯಾಧಿಲರ ಏನು, ಅವ್ರ ಸ್ವಸ್ಥತೆಗಾಗಿ, ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ನಿನ್ನವರು ಯಾರೇ ಇರಲಿ, ಕುಡುಕುತನಲ್ಲಿ ಬಿದ್ದೋಗ್ಯಾರೇನು, ಘೋರವಾಗಿರ್ತಕ್ಕಂಥ ಒಂದು ಅಪಾಯವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥವ್ರಾಗಿದ್ದಾರೇನು, ಯಜಮಾನ ಇರಲಿ, ಮಗನೇ ಇರಲಿ, ತಂದೆನೇ ಇರಲಿ, ತಾಯಿ ಇರಲಿ, ತಂಗಿನೇ, ಅಣ್ಣನಿರಲಿ, ಮಗಳೇ ಇರಲಿ, ಅವ್ರು ಯಾರು ಇದ್ದಿರ್ಬೋದು, ಅವರಿಗೆ ಪ್ರಾರ್ಥನೆ ಮಾಡು. ದೇವರು ಅವರಿಗೆ ಅದರಿಂದ ಬಿಡುಗಡೆ ಮಾಡ್ತಾನೆ. ಸೋದರ, ನಿನ್ನನ್ನು ನೀನು ರಕ್ಷಿಸಿಕೊಂಡಿದೆ, ನಿನ್ನವರನ್ನು ನೀನು ರಕ್ಷಿಸು. ನಿನ್ನವರಿಗೆ ನೀನು ಚಿಂತಿಸಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ವ್ಯರ್ಥ ಹೋಗಲ್ಲ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾನೆ. ಸೋದರ, ನಿನಗೆ ಯಾರಾದರೂ ವೈರಿಗಳಾಗಿದ್ರೆ ಅವರಿಗೆ ಪ್ರಾರ್ಥನೆ ಮಾಡು, ಮಾರ್ಪಡೋದಕ್ಕಾಗಿ. ಶತ್ರುವೇ ಒಂದಿನ ನಿನ್ನನ್ನು ಮಿತ್ರನಾಗಿ ದೇವರು ಮಾರ್ಪಡಿಸ್ತಾನೆ. ಪ್ರಾರ್ಥನೆ ಮಾಡು. ನಿನ್ನವರಿದ್ದಿರ್ಬೋದು. ಇವತ್ತು ನೋಡ್ತೇವೆ ಲೋಕದಲ್ಲಿ ವೈರಿಗಳಂತೂ ಯಾರಿಲ್ಲ, ಆದರೆ ನಿನ್ನ ಕುಟುಂಬದರೇ ನಿನಗೆ ವೈರಿಗಳಾಗಿದ್ದಿರ್ಬೋದು. ಕುಟುಂಬಸ್ಥರೇ ಮೊದಲನೇದು ವೈರಿಯಾಗಿ ನಿಂತಿರ್ತಾರೆ. ಸೋದರ, ನಿನ್ಗ ಅಂತ ವಿಷಯವಾಗಿ ಪ್ರಾರ್ಥನೆ ಮಾಡು. ಮುಂದೆ ಹೇಳಲ್ಲ, ಮುಂದೆ ನಿಂಗೆ ಪ್ರೀತಿ ತೋರಿಸ್ತಾರ, ಹಿಂದೋಗಿ ನಿನ್ನ ವಿಷಯವಾಗಿ ವಿರುದ್ಧವಾಗಿ ಮಾತಾಡ್ತಾರ ಅವರು. ಅಂತ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವುದರೆ ದೇವರು ಅವ್ರಿಗೆ ಒಂದಿನ ಅವ್ರಿಗೆ ಮಾರ್ಪಡಿಸ್ತಾನೆ. ಒಂದು ದಿನ ಎಲ್ಲ ಒಂದು ದಿನ ಅವ್ರಿಗೆ ಮಾರ್ಪಡಿಸ್ತಾನೆ. ಒಂದಿನ ಕರ್ತನ ಸನ್ನಿಧಿಯಲ್ಲಿ ಅವ್ರು ಲೆಕ್ಕ ಕೊಡ್ತಾನೆ. ನಿನಗಾಗಿ ಆ ಸಹೋದರಿ ಪ್ರಾರ್ಥನೆ ಮಾಡ್ಯಾಳ, ನಿನಗಾಗಿ ಆ ಸಹೋದರನು ಪ್ರಾರ್ಥನೆ ಮಾಡ್ಯಾನ, ನೀನು ಮಾಡಿದ ಕಾರ್ಯ ಇದೇನಾ ಎಂಬುದಾಗಿ ದೇವರು ಅವ್ನು ಲೆಕ್ಕ ಕೇಳ್ತಾನೆ. ಸೋದರ, ಪ್ರಾರ್ಥನೆ ಮಾಡು, ಮೊರೆ ಇಡು. ಯೌವನಸ್ಥರಿಗೆ ನಾವು ಪ್ರಾರ್ಥನೆ ಮಾಡೋಣ. ದೇಶದಲ್ಲಿ ಅನೇಕ ಒಂದು ಯೌವನಸ್ಥರು ಮೂರ್ಛೆ ಹೋಗ್ತಿದ್ದಾರೆ. ಸೋದರ, ಪ್ರತಿಯೊಂದು ಯೌವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯವನ ಕುಟುಂಬಗಳು ಕಟ್ಟಲ್ಪಡ್ಬೇಕೆಂಬುದಾಗ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಕುಟುಂಬಗಳು ಕಟ್ಟಲ್ಪಡ್ಬೇಕು. ನನ್ನ ಸೋದರ, ಯೌವನಸ್ಥರ ಜೀವಿತ ಬೀದಿಯಲ್ಲಿ ಮರಣಕ್ಕೆ ಪಾಲಾಗ್ಲತ್ತಾರ. ನನ್ನ ಸೋದರ, ಮರಣದಿಂದ ತಪ್ಪಿಸಿದೇವ್ರು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕೇಡಿಂದ ತಪ್ಪಿಸುವ ಪ್ರಾರ್ಥನೆ ಮಾಡೋಣ. ನರಕದಿಂದ ತಪ್ಪಿಸಿ ಯೌವನಸ್ಥರಿಗೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮೊರೆಯಿಡ್ರಿ, ಪ್ರಾರ್ಥಿಸಿ, ಗಟ್ಟಿಯಾಗಿ ಬಲವಾಗಿ ಪ್ರಾರ್ಥಿಸಲಿ. ದೇವರೇ,
ನಮ್ಮ ಸಭೆ ಹಿಡ್ಕೊಂಡು ಅಯ್ಯ, ಮಕ್ಕಳು ಹಿಡ್ಕೊಂಡು, ನಮ್ಮ ಕುಟುಂಬ ಹಿಡ್ಕೊಂಡು ಅಯ್ಯ ನಾವು ಪ್ರಾರ್ಥಿಸೋ ಕರ್ತನೆ. ಯೌವನಸ್ಥರನ್ನು ಮಾರ್ಪಡಿಸಯ್ಯ. ಯೌವನಸ್ಥರ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಪಾಪದಿಂದ, ದ್ರೋಹದಿಂದ, ಕುಡುಕುತನದಿಂದ, ಮೋಸ, ವ್ಯಭಿಚಾರದಿಂದ, ಹಾಗರತನದಿಂದ ಅಯ್ಯ, ನಶೆ ಮಾಡ್ತಕ್ಕಂಥ ಸ್ಥಿತಿಯಿಂದ ಇನ್ನೂ ಏನಾರ ಮಾನವರಾಗಿ ಇದ್ದು ಮಾಡ್ತಕ್ಕಂಥರಾಗಿದ್ದಿರ್ಬೋದಯ್ಯ. ಅತ್ತ ಯೌವನಸ್ಥರನ್ನು ನೀನು ಬಿಡುಗಡೆ ಮಾಡೋ ಕರ್ತನೆ. ನೋಡ್ತೀವ, ಸಣ್ಣ ಸಣ್ಣ ವಯಸ್ಸಿನಲ್ಲಿ 9th ಕ್ಲಾಸ್ ಮಕ್ಕಳು, ಪ್ರೆಗ್ನೆಂಟ್ಸ್ ಆಗಿ ಮಕ್ಕಳನ್ನು ಹೇಳ್ತಕ್ಕಂಥವ್ರಾಗಿದ್ದಾರೆ ದೇವ್ರಿ. ಅಯ್ಯ, 8th ಕ್ಲಾಸ್ ಮಕ್ಕಳು ದೇವ್ರಿ, 10th ಕ್ಲಾಸ್ನಲ್ಲೇ ದೇವ್ರಿ ಎಂತಂದು ಘೋರ ಅಪರಾಧಗಳಯ್ಯ. ಅಯ್ಯ, ನಾ ಪ್ರಾರ್ಥಿಸ್ತಾ ಇಲ್ಲದಂತ ಈ ಸ್ಥಿತಿಯಲ್ಲಿ ದೇವ್ರೆ ಮರು ಮಾಡ್ತಕ್ಕಂಥ ಎಲ್ಲಾ ಸೈತನ ಅಧಿಕಾರ ಮುರಿಯಲ್ಪಡ್ಬೇಕಯ್ಯ. ಯೌವನಸ್ಥರ ಕುಟುಂಬಗಳಿಂದ ಮುರಿಯಲ್ಪಡ್ಬೇಕಯ್ಯ. ವಯಸ್ಸು ಮೇಲಿದ್ರು ಕೂಡ ಪರಾಯಿ ಸ್ತ್ರೀ ಮೇಲೆ ಕಣ್ಣುಗಳು ಇಡ್ತಕ್ಕಂಥದ್ದು ಅಯ್ಯ, ಪರಾಯಿ ಪುರುಷನ ಮೇಲೆ ಕಣ್ಣುಗಳು ಇಡ್ತಕ್ಕಂಥದ್ದಯ್ಯ. ವಯಸ್ಸಿಗೆ ಅಂತೇನೆಲ್ಲ ಎಂಬುದಾಗಿ ಹೇಳ್ತಕ್ಕಂಥರಾಗಿರ್ತಾರಯ್ಯ. ನಾನು ಪ್ರಾರ್ಥಿಸ್ತಾ ಇಂಥವ್ರು ನೀನು ಮಾರ್ಪಡಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸ್ತಕ್ಕಂತಾನೆ. ನೀನು ಮಾರ್ಪಡಿಸಯ್ಯ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಾ ಇದ್ದೇವೆ ನಮ್ಮ ಸಹೋದರ ಸಹೋದರರು. ನಮ್ಮ ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿಗಳು ನಮ್ಮ ಪಕ್ಷವಾಗಿದ್ದು ಮಾತಾಡ್ತಕ್ಕಂಥವ್ರು ಬೇಕೆಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ದೇಶದಲ್ಲಿ ಸಮಾಧಾನವಿರಲಿ, ನಮ್ಮ ರಾಜ್ಯದಲ್ಲಿ ಸಮಾಧಾನವಿರಲಿ. ಅನೇಕೊಂದು ಅಯ್ಯ, ಇವರೇನೋ ಕಮ್ಮು ಕುಲ್ಲದವರು, ಕಮ್ಮು ಜಾತಿದವರು ಎಂಬುದಾಗಿ ಕೆಲವರು ದೌರ್ಜನ್ಯ ಮಾಡ್ತಾರಯ್ಯ. ಕೆಲವೊಬ್ಬರು ದಲಿತರು ಎಂಬುದಾಗಿ ದೌರ್ಜನ್ಯ ಮಾಡ್ತಾರಯ್ಯ. ಕೆಲವೊಬ್ಬರು ಬಡವರು ಎಂಬುದಾಗಿ ತಿಳ್ಕೊಂಡು ಅವ್ರು ಯಾರೇ ಕುಲ ಧರ್ಮ ಮಾತಾಡಲಿ, ಬಡವರು ಎಂಬ ತಿಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರಯ್ಯ. ನಾನು ಪ್ರಾರ್ಥಿಸ್ತೇನೆ, ನಮ್ಮ ದೇಶದ ಒಳಗ ಈ ದೌರ್ಜನ್ಯ ಮಾಡ್ತಕ್ಕಂಥ ಈ ಸ್ಥಿತಿ ನೀನು ಬಿಡುಗಡೆ ಮಾಡಯ್ಯ. ಇಂಥವ್ರು ನೀನು ಮಾರ್ಪಡಿಸು ಕರ್ತಾನೆ. ಅಯ್ಯ, ನಮ್ಮ ಪಕ್ಷವಾಗಿದ್ದು ಹೋರಾಡ್ತಕ್ಕಂಥ ನಾಯಕರುಗಳನ್ನು ಬೇಕಯ್ಯ. ನಮ್ಮ ಪಕ್ಷ ಹೋರಾಡ್ತಕ್ಕಂಥ ಲೀಡರ್ಸ್ ಬೇಕಯ್ಯ. ನಮ್ಮ ಪಕ್ಷವಾಗಿ ಧ್ವನಿ ಎತ್ತಕ್ಕಂಥ ನಾಯಕರು ಬೇಕಯ್ಯ. ಪಾಪದಲ್ಲಿ ಬಿದ್ದು ಹೋಗಿರ್ತಕ್ಕಂಥ, ಯವನ ಕಾಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅಥವಾ ವಯಸ್ಸು ಮ್ಯಾಲ ಬಿದ್ದಂತ, ಮುಪ್ಪಿನ ವಯಸ್ಸಲ್ಲಿದ್ದಂಥವ್ರಿಗೆ ಕೂಡ ನಾನು ಪ್ರಾರ್ಥಿಸ್ತಾ ಅವ್ರಿಗೆ ಮಾರ್ಪಡಿಸ್ತಕ್ಕಂಥ ಸೇವಕರು ಬೇಕಯ್ಯ. ಸೇವಕರು ಬೇಕಯ್ಯ. ತಿಮೋತಿಯನಿಗೆ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ಗದ್ದಿರಿಸಿದನು, ತಿಮೋತಿಯನೇ, ನೀನು ಭಯ ಪಡಬೇಡ. ಸುವಾರ್ತೆ ವಿಷಯದಲ್ಲಿ ಸುವಾರ್ತೆ ಪ್ರಕಟಿಸ್ತಕ್ಕಂಥ ಸೇವಕರ ವಿಷಯ ನಾವು ಪ್ರಾರ್ಥಿಸ್ತಾ, ಯಾರೇ ಅಧಿಕಾರಿಗೋ ಅಥವಾ ಸಭೆಗೇನೋ ಸಹಾಯ ಮಾಡ್ತಕ್ಕಂಥ ನಿಮ್ಮ ತಿಳ್ಕೊಂಡು ಅವ್ರಿಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂತ ಒಂದು ಸೇವಕರನ್ನು ನೀನು ಮಾರ್ಪಡಿಸಯ್ಯ. ಜನರನ್ನು ಭಯಪಟ್ಟು ಪ್ರಸಂಗ ಮಾಡ್ತಕ್ಕಂಥ ಸೇವಕರು ಅಯ್ಯ, ಅವ್ರಿಗೆ ಮಾರ್ಪಡಿಸಕ್ಕಾಗ್ತಾನೆ. ಅವ್ರಿಗೆ ಮಾರ್ಪಡಿಸಿ. ಯಾಕಂದ್ರೆ ನಮ್ಮೊಂದು ನೀನು ಆಯ್ಕೆ ಮಾಡಿ ಒಂದು ಆರಿಸಿಕೊಂಡು, ನಾನು ಕುರಿಗಳನ್ನು ಮೇಯಿಸಿ ಎಂಬುದಾಗಿ, ನನ್ನ ಮಕ್ಕಳಿಗೆ ಆಳು ನೀನು ಎಂಬುದಾಗಿ, ನನ್ನ ಮಕ್ಕಳಿಗೆ ಅಂಧಕಾರದಿಂದ ಬಿಡುಗಡೆ ಮಾಡು, ಪಾಪದಿಂದ ಬಿಡುಗಡೆ ಮಾಡು, ಕುಡುಕುತನ ಬಿಡುಗಡೆ ಮಾಡು, ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಸೇವಕರನ್ನು ಆರಿಸಿಕೊಂಡಯ್ಯ. ನೀನು ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಅಂತ ಸೇವಕರನ್ನು ಬಲಪಡಿಸು ಕರ್ತಾನೆ. ಗುರುಡಿ ಮಾತುಗಳನ್ನು ಹೇಳಿ ಜನರಿಗೆ ದೇವ್ರೆ ಗುಂಡು ಮಾಡ್ತಕ್ಕಂಥ ಇಷ್ಟಿರ್ತಕ್ಕಂಥ ಸೇವಕರನ್ನು ಮಾರ್ಪಡಿಸ್ಕರ್ತಾನೆ. ಇಂಥವರಿಂದ ಅನೇಕ ಒಂದು ಸೇವಕರು ವ್ಯಾಲ್ಯೂಷನ್ ಕರ್ತಾನೆ ಹಾಳಾಗ್ಲತ್ತದೆ. ನಾವು ಪ್ರಾರ್ಥಿಸ್ತಾ ನಮ್ಮ ದೇಶದ ಮೇಲೆ ಒಳ್ಳೆ ಒಂದು ಸೇವಕರು ಇರ್ಬೇಕಯ್ಯ, ಒಳ್ಳೆ ಒಂದು ನಾಯಕರು ಇರ್ಬೇಕಯ್ಯ, ಒಳ್ಳೆ ಒಂದು ಸಭಾಪಾಲಕರು ಬೇಕಯ್ಯ, ಒಳ್ಳೆ ಎವ್ಯಾಂಜಲಿಸ್ಟ್ಗಳು ಬೇಕಪ್ಪ ಕರ್ತಾನೆ. ಮಕ್ಕಳಿಗೆ ಆತ್ಮಿಕವಾಗಿ ಆಹಾರ ಕೊಡ್ತಕ್ಕಂಥ ಸೇವಕರು ಬೇಕಯ್ಯ. ನಾನು ಪ್ರಾರ್ಥಿಸ್ತಂತ ಸೇವಕರನ್ನು ಬಲಪಡಿಸಿ ಕರ್ತಾನೆ. ಏನು ಇಲ್ಲದಂತ ಈ ಸ್ಥಿತಿಯಲ್ಲಿದ್ದರೂ ಕೂಡ ಅವರನ್ನು ಉನ್ನತ ಸ್ಥಾನಕ್ಕೆ ನಿಂತಂದು ಬಲಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೌರ್ಜನ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳನ್ನು ಮಾರ್ಪಡಿಸ್ಕೊಳ್ತಾರೆ. ಸೇವಕರ ಮೇಲೆ, ವಿಶ್ವಾಸಿಗಳ ಮೇಲೆ, ಭಕ್ತಾದಿಗಳ ಮೇಲೆ ದಬ್ಬಳಿಕೆ ದಾಳಿ ಮಾಡ್ತಕ್ಕಂಥ ಅಂತ ಒಂದು ವ್ಯಕ್ತಿಗಳನ್ನು ಮಾರ್ಪಡಿಸ್ಕೊಳ್ತಾರೆ. ಮಾರ್ಪಡಿಸಿ ಬಲಪಡಿಸ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ. ಥ್ಯಾಂಕ್ ಯು ಜೀಸಸ್. ತನಕ ಸ್ನೇಹಿತರು ಹಣ ಇರುವ ತನಕ ಬಂಧುಗಳು ಬಂದು ಹೋಗುವ ತನಕ ಸ್ನೇಹಿತರು ಹಣ ಇರುವ ತನಕ ಈ
ಜೀವ ಇರುವ ತನಕ ಈ ಜೀವ ಉಸಿರಿರುವ ತನಕ ನನ್ನ ಯೇಸು ಪ್ರೀತಿಯು ಕೊನೆ ತನಕ. ಎಂತ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ ಎಂತ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಹೌದಯ್ಯ, ಬಂಧುಗಳು ಬಂದು ಹೋಗೋ ತನಕಾಯ, ಸ್ನೇಹಿತರಲ್ಲಿ ಹಣ ಕಾಸು ಇರುವ ತನಕಾಯ ಅನೇಕ ಜನರು ಪ್ರೀತಿ ಮಾಡ್ತಕ್ಕಂಥವರಾಗಿದ್ದಾರಯ್ಯ. ಎಲ್ಲವನ್ನು ಕಳೆದುಕೊಂಡಂತ ಸ್ನೇಹಿತರನ್ನು ಪ್ರೀತಿ ಮಾಡ್ತಕ್ಕಂಥವನು ಒಬ್ಬರಿಲ್ಲ. ನೀನು ಪ್ರೀತಿ ಮಾಡ್ತಕ್ಕಂಥ ಒಂದು ನಿಜವಾದ ಸ್ನೇಹಿತರೇ ಅಪ್ಪ. ಅಂಥವ್ರು ಅನೇಕ ಮೋಸ ಮಾಡ್ತಕ್ಕಂಥವ್ರ. ಆದರೆ ನಿನ್ನಲ್ಲಿ ಆಸಕ್ತಿ ಇರ್ತಕ್ಕಂಥ ಸಹೋದರ ಸ್ನೇಹವುಳ್ಳಂತ ದೇವರೇ ನೀನಯ್ಯ. ನಿನ್ನ ಒಂದು ಪ್ರೀತಿಯಲ್ಲಿ ನಾವು ಮಗನವಾಗಿದ್ದಯ್ಯ. ನಿಮ್ಮನ್ನು ಸ್ತುತಿಸುವಾಗ ನಮ್ಮನ್ನು ಸಹಕರಿಸು. ನೀನು ಮಾಡಿದಂತ ಉಪಕಾರ ಇನ್ನೊಬ್ಬರು ಮಾಡ್ಲಿಕ್ಕಾಗಲ್ಲ. ನೀ ಮಾಡಿದ ಪ್ರೀತಿ ಇನ್ನೊಬ್ಬರು ಮಾಡ್ಲಿಕ್ಕಾಗಲ್ಲಯ್ಯ. ಇನ್ನೆಲ್ಲ ನಾವು ಪ್ರಾರ್ಥಿಸುವೆ ತಪ್ಪ. ನಮ್ಮನ್ನು ಬಲಪಡಿಸಿ, ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬಲಪಡಿಸು. ಮರಣದ ಹಾಸಿಗೆ ಸಾವು ಬದುಕಿನ ಮಧ್ಯದಲ್ಲಿ ಮರಣದ ಹಾಸಿಗೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಹುಡುಕಿ ಬಂದು ರಕ್ಷಿಸಿದ ಪ್ರೀತಿಗೆ ಹುಡುಕಿ ಬಂದು ರಕ್ಷಿಸಿದ ಪ್ರೀತಿಗೆ ಬದಲೇನು ಕೊಡಲಿ ಓ ಯೇಸಪ್ಪ. ನನ್ನೇ ತಂದಿರುವೆ ಸ್ವೀಕರಿಸಪ್ಪ. ಬದಲೇನು ಕೊಡಲಿ ಓ ಯೇಸಪ್ಪ. ನನ್ನೇ ತಂದಿರುವೆ ಸ್ವೀಕರಿಸಪ್ಪ. ಎಂತ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ. ಬಂಧುಗಳು, ಹೌದಯ್ಯ, ಎಂತ ಒಂದು ಪ್ರೀತಿ ನಾವು ನೋಡ್ತೇವಯ್ಯ. ನಿನ್ನಲ್ಲಿರ್ತಕ್ಕಂಥ ಪ್ರೀತಿಯನ್ನು ಬರಲಿಲ್ಲ. ಸಾವು ಬದುಕಿನ ಮಧ್ಯದಲ್ಲಿದ್ದರೂ ಕೂಡ ಅಯ್ಯ ನಮ್ಮನ್ನು, ಮರಣ ಹಾಸಿಗೆದಲ್ಲಿದ್ದರೂ ಕೂಡ ನಮ್ಮನ್ನು ನೀ ಪ್ರೀತಿ ಮಾಡ್ತೇಯ. ನಮ್ಮ ಉಸಿರು ಕೊನೆ ಹಂತದ ಅಂದ್ರೂ ಕೂಡ ನಮ್ಮ ಪ್ರೀತಿ ಮಾಡಿ ನೀ ರಕ್ಷಿಸ್ತೇಯ. ಆದರೆ ಬದಲೇನು ಕೊಡ್ಲಕ್ಕೆ ನಮಗೆ ಆಗ್ಲತ್ತಿಲ್ಲಯ್ಯ. ಎಸಪ್ಪ, ಇವ ನಮ್ಮ ಪ್ರಾಣನೇ ನಿನಗೆ ಅರ್ಪಣೆ ಮಾಡಿದ್ದೇವಯ್ಯ. ಬದಲೇನು ಕೊಡ್ಲಕ್ಕಂತ ನಮ್ಮಲ್ಲಿಲ್ಲ ಕರ್ತನೆ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸೀಮಿತಲ್ಲಿ ಗೊತ್ತು ನಿನ್ನ ಒಂದು ಅದ್ಭುತ ನೋಡುವ ಕೃಪೆ ತೋರಿಸು. ಎಂತ ಪ್ರೀತಿ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ. ನೀನು ಮಾಡಿದಂತ ಪ್ರೀತಿ ಅಷ್ಟು ದೊಡ್ಡದಾಗಿದೆಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್ ಲಾರ್ಡ್. ಸಾಲ ಸಂಕಷ್ಟದಲ್ಲಿ ನಿದ್ದೆ ಅವಮಾನಗಳಲ್ಲಿ ಥ್ಯಾಂಕ್ ಯು ಲಾರ್ಡ್. ಸಾಲ ಸಂಕಷ್ಟದಲ್ಲಿ ನಿದ್ದೆ ಅಪಮಾನಗಳಲ್ಲಿ ಕರಗಳ ಚಾಚಿ
ಆಧರಿಸಿದ ಪ್ರೀತಿಗೆ ಕರಗಳ ಚಾಚಿ ಆಧರಿಸಿದ ಪ್ರೀತಿಗೆ ಮೊದಲೇನು ಕೊಡಲಿ ಓ ಯೇಸಪ್ಪ ನನ್ನೇ ತಂದಿರುವೆ ಸ್ವೀಕರಿಸಪ್ಪ ಬದಲೇನು ಕೊಡಲಿ ಓ ಯೇಸಪ್ಪ ನನ್ನನ್ನೇ ತಂದಿರುವೆ ಸ್ವೀಕರಿಸಪ್ಪ ಎಂಥ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ ಎಂಥ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ ಬಂಧುಗಳು ಬಂದು ಹೋಗುವ ತನಕ ಸ್ನೇಹಿತರು ಹಣ ಇರುವ ತನಕ ಬಂಧುಗಳು ಬಂದು ಹೋಗುವ ತನಕ ಸ್ನೇಹಿತರು ಹಣ ಇರುವ ತನಕ. ಎಸ್ ಲಾರ್ಡ್, ಸಾಲ ಸಂಕಟಗಳೆಲ್ಲ ನಮ್ಮನ್ನು ಜೊತೆಗಾರಕ್ಕಿದ್ದು ನೀನು ನಡೆಸಕೊಂತನಾಗಿದ್ದೆ. ನಿಂದೆ ಅಪಮಾನಗಳಲ್ಲಿ ಕೂಡ ನಮ್ಮನ್ನು ಬಲಪಡಿಸಕೊಂತನಾಗಿದ್ದೇಯ. ಕರಗಳನ್ನು ಚಾಚಿ ನಮ್ಮನ್ನು ಆಧರಿಸಿ ಪ್ರೀತಿ ಮಾಡಿರ್ತಕ್ಕಂಥ ದೇವರೇ, ನಾವು ನಿಮ್ಮನ್ನು ಸ್ತೋತ್ರ ಸಲ್ಲಿಸ್ತೇವಯ್ಯ, ನಾವು ನಿಮ್ಮನ್ನು ಕೊಂಡಾಡ್ತೇವಯ್ಯ. ಎಲ್ಲರೂ ಅಪ್ಪ ನೋಡ್ತೇವನ್ನ ಕರ್ತಾನೆ ನಮ್ಮ ಜೀವಿತದಲ್ಲಿ ಒಂದೊಂದು ತರವಾಗಿರ್ತಕ್ಕಂಥ ಹಾನಿ ಅಸ್ಪದವಾಗಿದ್ದಾಗ ಎಲ್ಲರೂ ಬಿಟ್ಕೊಂಡು ಹೋಗ್ತಾರಯ್ಯ. ಆದರೆ ಗೊತ್ತು ನನ್ನ ಸೋದರ ನಿನ್ನನ್ನೇ ಕರ್ತನಿಗೊಂದ್ಸರ್ತಿ ಒಪ್ಪಿಸುವುದಾದರೆ ಕರ್ತನು ಅಂತ ಒಂದು ಸ್ಥಿತಿಯಿಂದ ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಈ ಸಮಯದಲ್ಲಿ ಈಗ ನಿನ್ ಬಲಹೀನತೆ ನಿನ್ನ ದೂರ ಮಾಡ್ತಕ್ಕಂಥದ್ದಾಗಿದ್ದೇನೋ, ನಿನ್ ಸಾಲನೇ ದೇವನಿಂದ ನಿನ್ ದೂರ ಮಾಡ್ತಕ್ಕಂಥದ್ದಾಗಿದ್ದೇನೋ, ಅಥವಾ ನಿನ್ನವರೇ ನಿನ್ನನ್ನು ಅಪಮಾನ ಮಾಡಿ ಅವಮಾನ ಮಾಡಿ ನಿಂದೆ ಕಳೆತಕ್ಕಂಥರಾಗಿದ್ದಾರೇನೋ. ಇವತ್ತು ನಿನ್ನ ಆತ್ಮ ಪ್ರಾಣ ಶರೀರವೆಲ್ಲ ನೀನು ಯೇಸು ಕ್ರಿಸ್ತನಿಗೆ ಒಪ್ಪಿಸುವುದಾದರೆ ಅದರಿಂದ ನೀನು ಬಿಡುಗಡೆ ಮಾಡ್ತಾನೆ. ಯಾಕಂದ್ರೆ ಸಿಲುಬೆ ಮೇಲೆ ಏರಿ ಪ್ರಾಣ ಕೊಟ್ಟಂತ ಪ್ರೀತಿ ಅದು ನಿನಗಾಗಿಯೇ, ಅದು ನಿನಗಾಗಿಯೇ. ಇವತ್ತು ಸಮರ್ಪಣೆ ಮಾಡು. ಗ್ಲೋರಿ 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 ಗ್ಲೋರಿ. ಪಾಪ ಶಾಪವ ಮುರಿಯಲು ನೀತಿವಂತನಾಗಿ ಬಾಳಲು, ಪಾಪ ಶಾಪವ ನೀತಿವಂತನಾಗಿ ಬಾಳಲು ಕಲ್ವಾರಿ ಶಿಲುಬೆ ತೋರಿದ ಪ್ರೀತಿಗೆ, ಕಲ್ವಾರಿ ಶಿಲುಬೆ ತೋರಿದ ಪ್ರೀತಿಗೆ ಬದಲೇನು ಕೊಡಲಿ ಓ ಯೇಸಪ್ಪ ನನ್ನೇ ತಂದಿರುವೆ ಸ್ವೀಕರಿಸಪ್ಪ ಬದಲೇನು ಕೊಡಲಿ ಓ ಯೇಸಪ್ಪ ನನ್ನನ್ನೇ ತಂದಿರುವೆ ಸ್ವೀಕರಿಸಪ್ಪ ಎಂಥ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ ಎಂಥ ಪ್ರೀತಿ ನನ್ನೇಸು ಪ್ರೀತಿ ಶಿಲುಬೆಯೇರಿ ಪ್ರಾಣ ಕೊಟ್ಟ ಪ್ರೀತಿ ಬಂಧುಗಳು ಬಂದು ಹೋಗುವ ತನಕ ಸ್ನೇಹಿತರು ಹಣ ಇರುವ ತನಕ ಬಂಧುಗಳು ಬಂದು ಹೋಗುವ ತನಕ ಸ್ನೇಹಿತರು ಹಣ ಇರುವ ತನಕ ಈ ಜೀವ ಇರುವ ತನಕ ಈ ಜೀವ ಇರುವ ತನಕ ನನ್ನೇಸು ಪ್ರೀತಿಯೋ ಕೊನೆ ತನಕ ನನ್ನೇಸು ಪ್ರೀತಿಯೋ
ನಡಕೊಂಡ ಪ್ರೀತಿ. ಹೌದಯ್ಯ, ಸಪ ನಿನ್ನ ಮಹಿಮೆ ಆಗ್ಲಿ, ಘನತೆ ಆಗ್ಲಿ ಕರ್ತನೆ. ಬಂಧು ಬಳಗದವರಯ್ಯ, ಸ್ನೇಹಿತರಯ್ಯ, ಹಣ ಆಸ್ತಿ ಇರುವವರೆಗೆ ಅಯ್ಯ ಕರ್ತನೆ, ಅಯ್ಯ ಎಲ್ಲರೂ ಒಂದಿನ ಬಿಟ್ಕೊಟ್ಟು ಹೋಗ್ತಾರಯ್ಯ, ಎಲ್ಲರೂ ಬಿಟ್ಕೊಟ್ಟು ಹೋಗ್ತಾರಯ್ಯ. ನೀ ನಮ್ಮ ಕೈ ಬಿಡಲಾರಿ ಕರ್ತನೆ. ನನ್ನ ನಂಬಿದ ಮಕ್ಕಳಿಗೆ ನಾನು ಬಿಡಲ್ಲ ಅಂತ ಹೇಳಿದೆಯ್ಯ. ನಿನ್ನಲ್ಲಿ ಆಸಕ್ತಿ ಉಳ್ಳವರಿಗಯ್ಯ, ನಿನ್ನ ಒಂದು ಸೇವೆಯಲ್ಲಿ ಪಟ್ಟಂತ ಪ್ರಯಾಸ ಕರ್ತನೆ, ನಿನ್ನಲ್ಲಿ ದುಡಿದಿರ್ತಕ್ಕಂಥ ಮಕ್ಕಳಿಗೆ ನೀ ಕೊಡ್ತಕ್ಕಂಥ ಬಹುಮಾನ ಜೀವ ಎಂಬ ಜಯಮಲೆಯ. ಹಣ ಆಸ್ತಿ ಇದ್ದಾಗ ಎಲ್ಲರೂ ಬರ್ತಾರಯ್ಯ, ಎಲ್ಲರೂ ಬರ್ತಾರಯ್ಯ. ಇಲ್ಲದಾಗ ಯಾರು ಹಣಿಕಾಕ್ ನೋಡಲ್ಲಯ್ಯ. ನನ್ನ ಮಕ್ಕಳಿಗೆ ಗೊತ್ತು, ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಸ್ಥಿತಿ ಆಗಿರ್ಬೋದು. ಹಣ ಆಸ್ತಿ ಇದ್ದಾಗ ನಿನ್ನಲ್ಲಿ ಎಲ್ಲರೂ ಇದ್ದಿರ್ಬೋದು, ಬಂಧುಗಳು ಬರ್ತಿರ್ಬೋದು, ಕುಟುಂಬಸ್ಥರು ನಿನ್ನ ಜೊತೆ ಇರ್ತಿರ್ಬೋದು. ಹೀನ ಈ ಸ್ಥಿತಿಗಿದ್ದಾಗ ನಿನ್ನಿಂದ ಎಲ್ಲರೂ ದೂರ ಆಗಿರ್ಬೋದು. ಅಣ್ಣ ತಮ್ಮರೇ ಆಗಲಿ, ಅಕ್ಕ ತಂಗಿರೇ ಆಗಲಿ, ಬಂಧು ಬಳಗದವರು, ರಕ್ತ ಸಂಬಂಧಿಕರಾಗಲಿ, ತೋಡು ಹುಟ್ಟಿದವರೇ ಆಗಲಿ, ನಿನಗೆ ಹೀಗೆ ಮಾಡಿರ್ಬೋದು. ಪರವಾಗಿಲ್ಲ. ನಾನು ಯೇಸುವಿನ ಪ್ರೀತಿ ಹೇಗೆ ಅದ ಗೊತ್ತದ ನಿನಗ? ಸಿಲುಬೆ ಮೇಲೆ ಏರಿ ಪ್ರಾಣವನ್ನು ಕೊಟ್ಟಂತ ಪ್ರೀತಿ ನಿನಗಾಗೆ ಇದು. ತಿರುಗಿ ನಿನಗ ಪರಲೋಕದಲ್ಲಿ ಒಂದು ಒಳ್ಳೆ ಸ್ಥಾನ, ಒಂದು ಒಳ್ಳೆ ಬಿಡಾರವನ್ನು ಸಿದ್ಧ ಮಾಡುವುದಕ್ಕಾಗಿ ತಿರುಗಿ ಆತನು ಹೋಗಿ ನಿನ್ನ ತೆಗೆದುಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾನೆ. ಪ್ರಿಯರೇ, ಒಂದಿನ ಭೂಮಿಗೆ ಬಂದು ನೀನು ತೆಗೆದುಕೊಂಡು ಹೋಗ್ತಾನೆ ಆತನ ಅಲ್ಲಿಗೆ. ನನ್ನ ಆಸ್ತಿ ಐಶ್ವರ್ಯ ಎಲ್ಲರೂ ಕೆತ್ಕೊಂಡು ಹೋಗ್ತಾರ. ಆದರೆ ಯೇಸು ಸ್ವಾಮಿ ನಿನಗಾಗಿ ಧನ, ಆಸ್ತಿ, ಅಂತಸ್ತ, ಐಶ್ವರ್ಯ, ವಸ್ತ್ರ, ವೈಢರ್ಯಗಳು ಆತನಾಗಿದ್ದಾನೆ. ಆತನಲ್ಲಿ ನಂಬಿಕೆ ವಿಶ್ವಾಸ ಇಡುವ ವ್ಯಕ್ತಿಗಳು ಆಸೆ ಭಂಗ ಪಡುವುದಿಲ್ಲ. ಈಗ ನೀನು ಆತನಲ್ಲಿದ್ದೆ, ನೀನು ಜಯ ಹೊಂತಿ ಒಂದಿನ. ಭಯ ಪಡಬೇಡ, ನೀ ಜಯ ಹೊಂತಿ ಒಂದಿನ. ನೀನು ಜಯವದ ದೃಢವಾಗಿ ನಂಬಿಕೆ ವಿಶ್ವಾಸ ಇಟ್ಟಿರು. ಕರ್ತನ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ಆತನ ಸನ್ನಿಧಿನ ಆಶ್ರಯಿಸುತ್ತಾ ಆತನ ಆಲಯದಲ್ಲಿ ಸ್ಥಿರವಾಗಿ ದೃಢವಾಗಿ ಬಲವಾಗಿ ನೀನಿಲ್ಲು. ಒಂದು ದಿನ ದೇವರಾಜ ನಿನಗದ, ಒಂದು ದಿನ ದೇವರಾಜ ನಿನಗದ. ಲೂಕನ ಬರೆಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ. ಯೇಸುಮನನ್ನು ಕಳ್ಕೊಂಡು ಯೇಸುಮನ ಜೊತೆ 5-6 ವರ್ಷ ಬಾಳ್ವೆ ಮಾಡಿ 84 ವರ್ಷ ಉಪವಾಸ ವಿಜ್ಞಾಪನೆ ಮಾಡುತ್ತಾ ದೇವರ ಒಂದು ಆಲಯದಲ್ಲಿ ಹಾಕಿ ಬಿಡುದು ಕರ್ತನ ಒಂದು ಸೇವೆಯನ್ನು ಮಾಡ್ತಕ್ಕಂಥಳಾಗಿದ್ದಾಳೆ. ನನ್ನ ಸೋದರ ಅಂತ ಒಂದು ಪುರುಷನು ಅಂತ ಒಂದು ಸ್ತ್ರೀ ಗೊತ್ತು ನೀನಿದ್ದೆ. ನನ್ನವ್ರು ಯಾರು ಆರಾಮದಾಗ ತಿಳ್ಕೊತೀನಿ, ನಿನ್ನವ್ರು ಯಾರು ಇಲ್ಲ ಪರವಾಗಿಲ್ಲ, ನಿನಗೆ ಆಧಾರವಾಗಿರ್ತಕ್ಕಂಥ ದೇವರು. ಅದಕ್ಕೆ ಸಾಲ ಸಂಕಟಗಳಲ್ಲಿ, ನಿಂದೆ ಅವಮಾನಗಳಲ್ಲಿ ಕೂಡ ಕರೆಗಳನ್ನು ಚಾಚಿ ನಿನ್ನನ್ನು ರಕ್ಷಿಸ್ತಕ್ಕಂಥನಾಗಿದ್ದಾನೆ. ಸಾವು ಬದುಕಿನ ಮರಣದ ಅಂತ ಈ ಸ್ಥಿತಿಯಲ್ಲಿ ಕೂಡ ನಿನ್ನ ಹುಡುಕಿ ಬಂದು ರಕ್ಷಿಸ್ತಕ್ಕಂಥನಾಗಿದ್ದಾನೆ. ನಿನ್ನ ಹುಡುಕಿ ರಕ್ಷಿಸ್ತಕ್ಕಂಥನಾಗಿದ್ದಾನೆ. ಭಯ ಪಡಬೇಡ, ಕರ್ತನ ಸನ್ನಿಧಿಯಲ್ಲಿ ಬಲವಾಗಿ ನಿಲ್ಲು. ಬಲವಾಗಿ ನಿಂತಿರುವಾಗ ಯಾವ ಪಾಪ, ಅಪರಾಧ, ದ್ರೋಹ ನಿನ್ನ ಒಳಗಿರಬಾರ್ದು, ಯಾವ ಕಳಂಕ ನಿನ್ನ ಹೊರಗೆ ಇರಬಾರ್ದು. ದೇವರು ಒಂದು ಜಲಾಡಿ ಹಿಡಿದು ನಿನ್ನ ಸೋಸ್ತಾನೆ. ಅಷ್ಟು ಕಷ್ಟಗಳು ಬರ್ತಾವ, ನಿನಗೆ ಅಷ್ಟು ಶ್ರಮೆಗಳು ಬರ್ತಾವ, ಶೋಧನೆ ಬರ್ತಾವ. ಆದರೆ ಬಲವಾಗಿ ನಿಂತಿಂದ್ರ ದೇವರ ಪ್ರೀತಿ ನಿನಗಾಗ್ಯದ, ದೇವರ ಪ್ರೀತಿ ನಿನಗದ. ಬದುಕಿನ ಮಧ್ಯದಲ್ಲಿ ಮರಣದ ಹಾಸಿಗೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಹುಡುಕಿ ಬಂದು ರಕ್ಷಿಸಿದ ಪ್ರೀತಿಗೆ, ಹುಡುಕಿ ಬಂದು ರಕ್ಷಿಸಿದ ಪ್ರೀತಿಗೆ ಬದಲೇನು ಕೊಡಲಿ ಓ ಯೇಸಪ್ಪ. ಕಣ್ಣೆ ತಂದಿರುವೆ ಸ್ವೀಕರಿಸಪ್ಪ, ಬದಲೇನು ಕೊಡಲಿ ಓ ಯೇಸಪ್ಪ. ನನ್ನೆ ತಂದಿರುವೆ
ಸ್ವೀಕರಿಸಪ್ಪ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಹೌದಯ್ಯ, ಇವತ್ತು ಅನೇಕ ಜನರು ಮರಣ ಹಾಸಿಗೆದಲ್ಲಿದ್ದು ಅನೇಕ ಶೋಧನೆ ರೋಧನೆ ಒಳಗಾಗುತ್ತಾ ಪ್ರತಿದಿನ ಅಯ್ಯ ನರಳಾಡ್ತಕ್ಕಂಥವ್ರಾಗಿದ್ದಾರೆ. ಅಯ್ಯ, ನಿನ್ನ ಪ್ರೀತಿ ಎಷ್ಟು ಒಂದು ಅದ್ಭುತವಾಗಿದೆ ಅಯ್ಯ, ನಿನ್ನ ಸಂಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಯ್ಯ, ನಿನ್ನ ಒಂದು ಸೃಷ್ಟಿ ಇಷ್ಟು ಅದ್ಭುತವಾಗಿದೆ ಅಯ್ಯ. ಅದು ಯಾರು ಕೊಡ್ಲಕ್ಕಾಗಲ್ಲಯ್ಯ, ಆ ಸೃಷ್ಟಿ ಯಾರು ಮಾಡ್ಲಕ್ಕಾಗಲ್ಲಯ್ಯ. ಇವತ್ತು ಎಷ್ಟು ಜನರು ಇಂಥ ಒಂದು ಸ್ಥಿತಿಲಿ ಇದ್ದಿರ್ಬೋದು, ಮಂತ್ರತಂತ್ರಗಳಿಂದ ಬಂಧಿಸಲ್ಪಟ್ಟಿದ್ದು ನೀದಿರ್ಬೋದು, ಸೈತನ ಸಕಲ ಅಧಿಕಾರದಿಂದ ಬಂಧಿಸಲ್ಪಟ್ಟು ನಿಂತಿರ್ಬೋದು. ನಿನ್ನವರೇ ನಿನಗ ದ್ವೇಷಿಸಿ ಮನೆಯಿಂದ ಅಥವಾ ಸ್ಥಳದಿಂದ ನೀನು ದೂರ ಹಾಕಿದಿರ್ಬೋದು. ನಿನ್ನವರೇ ನಿನ್ನನ್ನು ಅಪಘಾತಕ್ಕೆ ಒಳಗೆ ಮಾಡಿರ್ಬೋದು. ನಿನ್ನವರೇ ನಿನಗ ವಿಷ ಪದಾರ್ಥಗಳಿಂದ ಮಾತನಾಡಿ ತುಂಬತಕ್ಕಂಥವರಾಗಿದ್ದಿರ್ಬೋದು. ಭಯಪಡಬೇಡ, ಇವತ್ತು ನನ್ನ ಯೇಸುವಿನ ಪ್ರೀತಿ ನಿನ್ನನ್ನು ರಕ್ಷಿಸ್ತಕ್ಕಂಥದ್ದಾಗಿದೆ. ಮುಳ್ಳಿನ ಪದೆಯಲ್ಲಿದ್ದಂತ ನಿನ್ನನ್ನು ಇಗೋ ಮೇಲಕ್ಕೆ ಎತ್ತಕ್ಕಂಥ ನನ್ನ ದೇವ್ರ ಹಣ, ನೀನು ಪ್ರಾರ್ಥನೆ ಮಾಡಿ ಸಾಕಷ್ಟೇ. ಗ್ಲೋರಿ ಗ್ಲೋರಿ ಗ್ಲೋರಿ. ನೀನು ಪ್ರಾರ್ಥನೆ ಮಾಡು, ಮೊರೆ ಇಡು, ಅಗಲವಾಗಿ ಬಾಯ್ತಾರೆ. ಜನಗಳ ಮುಂದೆ ಕಣ್ಣೀರಿಡುವುದಕ್ಕಿಂತ ಉತ್ತಮ ದೇವರ ಆಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡು, ಗೋಳಾಡು, ದುಃಖಿಸು. ಕರ್ತನ ಸನ್ನಿಧಿಯಲ್ಲಿ ಉಲ್ಲಾಸದಿಂದ ನೀನು ಎದ್ದೇಳು. ಇವಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಒಂದು ಚಪ್ಪಳ ತಟ್ಟ ನಾವು ದೇವರನ್ನು ಸ್ವಾಗತಿಸೋಣ. ಪವಿತ್ರಾತ್ಮ ದೇವರ ನಮ್ಮ ಮಧ್ಯದಲ್ಲಿರುವಾಗ ಭಯವಿಲ್ಲ. ನಿಮ್ಮನ್ನು ಸ್ವಸ್ಥತೆ ಮಾಡ್ತಕ್ಕಂಥವನು, ಬಿಡುಗಡೆ ಮಾಡ್ತಕ್ಕಂಥವನು, ಕೇಳಿಂದ ಅಪ್ಪಯಿಂದ ಸಂಕಟದಿಂದ ತಪ್ಪಿಸ್ತಕ್ಕಂಥವನು, ಮರಣಕರ ವ್ಯಾಧಿಗಳಿಂದ ಮರಣಕರ ಅಪಾಯಗಳಿಂದ ಬಿಡಿಸ್ತಕ್ಕಂಥವನು, ಸೈತನ ಅಧಿಕಾರದಿಂದ ಮಾಟ ಮಂತ್ರ ಶಕ್ತಿಗಳಿಂದ ಬಿಡುಗಡೆ ಮಾಡ್ತಕ್ಕಂಥವನು, ಅಂಧಕಾರ ದುರತನಗಳಿಂದ ಬಿಡುಗಡೆ ಮಾಡ್ತಕ್ಕಂಥವನು, ಸಾಲದ ಒಂದು ಬಾಧ್ಯತೆಯಿಂದ ಬಿಡುಗಡೆ ಮಾಡ್ತಕ್ಕಂಥವನು, ವೈರಿಗಳ ನಾಲ್ಕಿಗಿಂತ ನೀನು ತಪ್ಪಿಸ್ತಕ್ಕಂಥ ನಮ್ಮ ದೇವರನ್ನ. ಚಪ್ಪಳೆ ತಟ್ಟು, ಜೋರಾಗಿ ಪ್ರಾರ್ಥನೆ ಮಾಡು, ಮೊರೆಯೇಡು, ಗಟ್ಟಿಯಾಗಿ ಕೂಗು, ಗಟ್ಟಿಯಾಗಿ ಕೂಗಿ ಈ ಸಮಯದಲ್ಲಿ. ಗ್ಲೋರಿ ಗ್ಲೋರಿ ಗ್ಲೋರಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಬಿಟ್ಟು ಹೋಗು. ಯೇಸು ನಾಮದಲ್ಲಿ. ಶಿಖರ ಬರ 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 ಶದ್ದರ ಬರ ಬರ. ಓ ನಿಖಾರ ಬರ ಬರ. ಓ ಕರ್ತನ ಸ್ವಾಮಿ, ಅದ್ಭುತ ಕಾರ್ಯಗಳಿಂದ ತುಂಬಿಸಿ ನಿನ್ನೊಂದು ಪ್ರಸನ್ನತೆಗಾಗಿ ನಾವು ಎದುರು ನೋಡ್ತೇವಯ್ಯ. ಪ್ರಸನ್ನತೆ ಯಾರ್ಯಾರು ಆತುರದಿಂದ ಚಪ್ಪಳೆ ತಟ್ಟುತ್ತಾಯ ನಿನ್ನ ಸ್ವಾಗತಿಸ್ತಕ್ಕಂಥರಾಗಿದ್ದಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಯ್ಯ, ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಯ್ಯ. ಆಸಕ್ತಿ ಉಳ್ಳವರಿಗೆ ದೇವರು ಒಂದು ಪ್ರೀತಿ ಸಿಗ್ಲಕ್ಕೆ ಅವಕಾಶ ಇದೆ. ಇವತ್ತು ಮನೆ ಕೂತಿದೆ, ಎದ್ದೇಳು ಎದ್ದೇಳು. ಶಾಪವ ಹೊರೆಯಲು ನೀತಿವಂತನಾಗಿ ಬಾಳಲು, ಶಾಪವ ಹೊರೆಯಲು ನೀತಿವಂತನಾಗಿ ಬಾಳಲು, ಕಲ್ವಾರಿ ಶಿಲುಬೆ ತೋರಿದ ಪ್ರೀತಿಗೆ, ಕಲ್ವಾರಿ ಶಿಲುಬೆ ತೋರಿದ ಪ್ರೀತಿಗೆ ಬದಲೇನು ಕೊಡಲಿ ಓ ಯೇಸಪ್ಪ. ನನ್ನೆ ತಂದಿರುವೆ ಸ್ವೀಕರಿಸಪ್ಪ. ಬದಲೇನು ಕೊಡಲಿ ಓ ಯೇಸಪ್ಪ. ನನ್ನೆ ತಂದಿರುವೆ ಸ್ವೀಕರಿಸಪ್ಪ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ
ಕೊಟ್ಟ ಪ್ರೀತಿ. Thank you, Holy Spirit. Come to Holy Spirit in the name of Jesus. ಪವಿತ್ರ ಆತ್ಮನೇ, ಇವತ್ತು ಅದ್ಭುತ ಮಾಡಿಕಾಗಿ ಸ್ತೋತ್ರಯ್ಯ. ಯಾರು ತನ್ನ ಆತ್ಮ ಪ್ರಾಣ ಶರೀರವನ್ನು ತಂದು ಇವತ್ತು ನೀನು ಒಪ್ಪಿಸಿ ಕೊಟ್ಟಿದ್ರು ಅಯ್ಯ, ಅವ್ರ ಜೀವಿತದಲ್ಲಿ ಮಾತ್ರ ನೀನು ಅದ್ಭುತ ಮಾಡಿಕಾಗಿ ಸ್ತೋತ್ರ ಸಲ್ಲಿಸ್ತಾಯ್ಯ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿಕಾಗಿ ಸ್ತೋತ್ರ ಸಲ್ಲಿಸ್ತಾ ಹೃದಯಪೂರ್ವಕವಾಗಿ ನಿನ್ನ ಸ್ವಾಗತಿಸಿ, ಏಸಪ್ಪ ನಾನೇ ಆ ವ್ಯಕ್ತಿ, ನಾನೇ ಆ ದುಃಖದಲ್ಲಿದ್ದಂಥವನು, ನಾನೇ ಆ ಗೋಳಾಟದಲ್ಲಿದ್ದಂಥವನು, ನಾನೇ ಆ ಅವಮಾನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ, ನಾನೇ ಆ ವ್ಯಕ್ತಿ ಅಯ್ಯ, ಮರಣ ಹಾಸಿಗೆದಲ್ಲಿದ್ದಂಥ ವ್ಯಕ್ತಿ ನಾನೇ ಅಯ್ಯ. ನಿನ್ನನ್ನು ಕೊಡ್ಲಕ್ಕ ನನ್ನಲ್ಲಿ ಏನಾಗಿಲ್ಲ, ಈಗ ನನ್ನ ಪ್ರಾಣ ನಾನು ತಂದು ಒಪ್ಪಿಸ್ತದಯ್ಯ. ನನ್ನ ಬಲಪಡಿಸಯ್ಯ, ನಿನ್ನ ಒಂದು ಅದ್ಭುತ ಶಕ್ತಿ ನನ್ನ ತುಂಬಿಸಯ್ಯ. ಹಲ್ಲೆಲೂಯ. ಗೊತ್ತೆಷ್ಟು ಜನರೇ ನಿನ್ನ ಸನ್ನಿಧಿಲಿ ಅಯ್ಯ ನಿನ್ನ ಒಳಗಾಗಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಒಂದು ದಿನ ದೊಡ್ಡ ಸಾಕ್ಷಿಗಾಗಿ ನಿಲ್ಬೇಕಪ್ಪ ಕರ್ತನೆ. ಫಲಾನೆ ಡೇಟಿಗೆ ನಾವು ಒಂದು 6 ದಿನದಲ್ಲಿ ಹೋಗಿದ್ದೆವು, ಏಸಪ್ಪ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳ್ಬೇಕಪ್ಪ ಕರ್ತನೆ. ಇಂಥ ಒಂದು ಕಷ್ಟದಿಂದ ನಾನು ಬಿಡುಗಡೆ ಮಾಡ್ಯಾನ. ಅವತ್ತು ದೈವ ಸೇವಕರು ಪ್ರಾರ್ಥನೆ ಮಾಡಿದ್ದಾರೆ, ದೇವರು ನನ್ನ ಕಷ್ಟದಿಂದ ಬಿಡುಗಡೆ ಮಾಡಿ ಎಂಬುದಾಗಿ ಸಾಕ್ಷಿ ಇರ್ಬೇಕಯ್ಯ. ಅವತ್ತು ಒಪ್ಪಿಸ್ಲಾಕ ನನ್ನ ಬಳಿ ಏನಿದ್ದಿಲ್ಲ, ಅದನ್ನ ನನ್ನ ಆತ್ಮ ದೇವ್ರಿಗೆ ಒಪ್ಪಿಸಿದ. ನೀತಿವಂತನಾಗಿ ನನ್ನನ್ನು ಮಾರ್ಪಡಿಸಿ ದೇವರ ಮೇಲೆ ನಾ ಪ್ರಾರ್ಥನೆ ಮಾಡಿದ. ದೇವ್ರು ನಂಗೆ ಸರಿ ಮಾಡ್ಯಾನ, ನೀತಿವಂತನಾಗಿ ಮಾರ್ಪಡಿಸ್ಯಾನ. ಇವತ್ತು ನನ್ನ ಜೀವನೇ ನನ್ನ ಕರ್ತನೆ ಸಮರ್ಪಣೆ ಮಾಡಿದೆ ಎಂಬುದಾಗಿ ಒಂದು ಸಾಕ್ಷಿ ನಿಲ್ಬೇಕಯ್ಯ. ನೀನು ಆಧರಿಸ್ತಕ್ಕಂಥವನು, ಬರಂಬರಿಸ್ತಕ್ಕಂಥವನು, ಇಲ್ಲದಂತ ಸ್ಥಿತಿಯಲ್ಲಿ ಇದ್ದಂತೆ ನೀವು ಮಾರ್ಪಡಿಸ್ತಕ್ಕಂಥ ದೇವರಾಗಿದ್ದೆಯ. ಆಗಲ್ಲಂತ ಕೆಲಸಗಳು ಮಾಡ್ತಕ್ಕಂಥನಾಗಿದ್ದೆ, ಮಾಡಲಂತ ಅದ್ಭುತ ಮಾಡ್ತಕ್ಕಂಥನಾಗಿದ್ದೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಇವತ್ತು ಕೆಲವು ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ, ನಿನ್ನ ಅದ್ಭುತ ಮಾಡೋರು ಜೀವಿತದಲ್ಲಿ. ಮೊನ್ನೆ ದಿನ ಫ್ರೈಡೇ ಒಂದು ಮಗಳಿಗೆ ನಾವು ಪ್ರಾರ್ಥನೆ ಮಾಡ್ಲಕ್ಕೆ ಹೋಗಿದ್ದೇವೆ ಕರ್ತನೆ. ಘೋರ ಅಂದ ಅಪರಾಧ ಅಂದ, ಘೋರ ಅಂದ ಅಪಾಯದಿಂದ ಮಗಳು ನಿಂತಪ್ಪ ದೇವರೇ. ಮಂತ್ರವಾದಿಗಳು ಪ್ರಾಣನೇ ತಿಂದು ಬಿಡ್ಬೇಕೆಂಬ ಒಂದು ಆಸೆ ಇಟ್ಟು ದೇವರೇ ನಾನಾ ವಿಧವಾಗಿ ಅವರು ಪ್ರಯಾಸ ಪಟ್ಟಿದ್ದಾರಯ್ಯ. ತಿರುಗಿ ಬಂದು ನಾವು ಕಾರಿನಲ್ಲಿ ಕುಂತು ಪ್ರಾರ್ಥನೆ ಮಾಡುವಾಗಯ್ಯ, ಮಿಂಚು ಹೇಗೆ ಬರುತ್ತದೋ, ಸಿಡಿಲು ಹೇಗೆ ಬರುತ್ತದಯ್ಯ, ಅದೊಂದು ಶಕ್ತಿ ನಾವು ಕಂಡಿದ್ದೇವಯ್ಯ. ನಿನ್ನೆ ಕೂಡ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗಯ್ಯ, ಅಲ್ಲಿ ಕೂಡ ಅದೇ ಒಂದು ಶಕ್ತಿ ನಾವು ಕಂಡಿದ್ದೇವೆ. ನೀನು ಹೋದಲ್ಲೇ ನನ್ನ ಒಳಗೆ ನಿನ್ನ ಆತ್ಮ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಎಲ್ಲಿ ಕೈಗಳಿಟ್ಟು ಪ್ರಾರ್ಥಿಸ್ತವಯ್ಯ, ಮರಣದ ಬಾಯಿ ಒಳಗಿಂದ ಮಕ್ಕಳನ್ನೇ ಬದುಕಿಸ್ತಾ ಇದ್ದೀನಿ, ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಅಂತೊಂದು ಶಕ್ತಿ ಯಾವತ್ತಿಗೆ ನನ್ನ ತೆಗಿಬಿಡಯ್ಯ. ಒಂದ್ ವೇಳೆ ನಿನಗಿಷ್ಟ ಇಲ್ಲದಂತ ಜೀವನ ಒಳಗಿತ್ತಂದ್ರೆ ದೇವ್ರೆ, ಅದೇ ಕ್ಷಣ ನಾನು ಮರಣವನ್ನು ಅಪ್ಪಿಕೊಳ್ಬೇಕಷ್ಟೇ ಅಯ್ಯ. ಅದೇ ಕ್ಷಣ ಅಯ್ಯ, ನಿನಗೆ ವಿರುದ್ಧವಾಗಿ ನಾನು ಇದೆಲ್ಲಕ್ಕೆ ಅವಕಾಶ ಇಲ್ಲ ಅಯ್ಯ. ನಿನಗೆ ವಿರುದ್ಧವಾಗಿರ್ತಕ್ಕಂಥದ್ದು, ದ್ವೇಷಿಸ್ತಕ್ಕಂಥದ್ದು ನನ್ನ ಒಳಗೆ ಏನಾರ ಕಾಣ್ ಬಂದ್ರೆ ಅಯ್ಯ, ಇಮಿಡಿಯೇಟ್ ನಾನು ಉಸಿರನ್ನು ತೆಗಿಕರ್ತಾನೆ. ಯಾಕಂದ್ರೆ ನಿನ್ನ ಶಕ್ತಿ ಇಟ್ಟುಕೊಂಡು ಲೋಕರೀತಿ ನಾನು ಬಿದ್ದು ಹೋಗ್ಲಕ್ಕೆ ಅವಕಾಶ ಇಲ್ಲ. ಅದ್ಭುತ ನೀವು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ಅನೇಕ ಜನ ಒಳಗೆ ಸಾಕ್ಷಿ ನೀವೊಂದು ನಿಲ್ಲಿಸ್ತಾ ಇದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ. ದಡವಾಗಿ ಅಯ್ಯ ಪ್ರಾರ್ಥನೆ ದ್ವಾರ ಅದ್ಭುತ ಮಾಡ್ತಕ್ಕಂಥವನಾಗಿದ್ದು ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಸಂದೇಶವನ್ನು ಕೇಳಿ ಕೆಲವರದು ಹೃದಯಗಳನ್ನು ಒಡೆದಂತದ. ಹೌದು ನಾನೇ ಪಾಪಿ ಇದ್ದ ಎಂಬುದಾಗಿ ಒಪ್ಪಿಕೊಂಡು ಕಣ್ಣೀರಿರ್ತಕ್ಕಂಥವರಾಗಿದ್ದಾರಯ್ಯ. ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ನನ್ನ ಬಲಪಡಿಸಕರ್ತಾನೆ. ಮನುಷ್ಯರ ಮುಖ ನೋಡಿ ಮಾತಾಡೋದಾಗ ನಿನ್ನನ್ನು ನೋಡಿ ನಾ ಮಾತಾಡುವಾಗ ನನ್ನ ಸಹಾಯ ಮಾಡು ಕರ್ತಾನೆ. ನಿನ್ನ ನೋಡನೆ ಮಾತಾಡುವಾಗ ಸಹಕರಿಸ. ಅದಕ್ಕಾಗಿ ನನ್ನ ಕರೆದಿದ್ದಯ್ಯ. ಧನ ಆಸ್ತಿ ಐಶ್ವರ್ಯ ಸಂಪಾದನೆ ಮಾಡ್ಬೇಕಾದ್ರೆ ಬಹಳಷ್ಟು ಇತ್ತು ಅಯ್ಯ ನನ್ನ ಕೆಲಸದಲ್ಲಿ. ಆದರೆ ಮನುಷ್ಯರನ್ನ ಹಿಡಿಯುವಾಗ ನಾನು ಮಾರ್ಪಡಿಸ್ತಾ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಪೇತ್ರ ಹೇಳಿದಂತ ದೇವರೇ, ನನ್ನನ್ನು ತಂದಿ ಈ ಒಂದು ಮುಳ್ಳಿನ ಪದೆಯಲ್ಲಿ ನಿಲ್ಲಿಸಕ್ಕಾಗಿ ಸ್ತೋತ್ರಯ್ಯ. ಬಲವಾಗಿ ಕರ್ತನೆ, ಇನ್ನೂ ದಡವಾಗಿ ನಿಂತು ಬಲವಾಗಿ ಸುವಾರ್ತೆ ಪ್ರಕಟಿಸುವಾಗ ಸಹಕರಿಸಯ್ಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ತನ್ನ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟಿದ್ದಾರೆ ದೇವರೇ. ಅವ್ರ ಶರೀರಗಳೇ ಬೇರೆ ಆಗಿದ್ದಿರ್ಬೋದು, ಅವ್ರ ಅಂಗಗಳೇ ಬೇರೆ ಆಗಿದ್ದರು, ಆದ್ರೆ ನಿನ್ನ ಸೃಷ್ಟಿ ಪ್ರತಿಯೊಬ್ಬರು ಮುಟ್ಟಿ ಬಲಪಡಿಸಿ ಧೈರ್ಯವಾಗಿ ನೀನು ಕಾರ್ಯ ಮಾಡಿ. ಇವತ್ತು ಅನೇಕ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿದವ್ರು ಯಾರು ಖಾಲಿ ಹೋಗಿಲ್ಲಯ್ಯ. ಅವ್ರ ಸಾಕ್ಷಿ ತೆಗೆದುಕೊಂಡಿಲ್ಲ, ಬರುವಾಗ ನೀನು ಕೃಪೆ ತೋರಿಸಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ಇವತ್ತಿನ ಆರಾಧನೆ ನಮ್ಮನ್ನು ಬಲಪಡಿಸಿದಿ, ನಿನಗೆ ಸ್ತೋತ್ರ. ವಾಕ್ಯದ ಕಡೆ ಹೋಯ್ತೇವೆ ಕರ್ತಾನೆ. ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನನು, ಜ್ಞಾನ ಕರ್ತಾನೆ.
ನಿನ್ನ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸ. ವಾಕ್ಯೊಳಗೆ ಸ್ವಲ್ಪ ನೀನು ಮೊದಲು ಮಾತಾಡಿ, ಬಾಯಿ ತುಟಿ ನಾಲಿಗೆಗಳು ನಮ್ಮೆಲ್ಲರಿಗೆ ಮಾತಾಡಿ. ನೀನು ಮಾತಾಡುವುದನ್ನು ನಾವು ಬಚ್ಚಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆ. ನೀನು ಮಾತಾಡ್ತೀನಿ ಪ್ರಾರ್ಥಿಸಕರ್ತಾನೆ. ಈಗ ಸಮಯದಲ್ಲಿ ನನ್ನ ಆತ್ಮಪೀಣ ಸೇರಿ ನಮ್ಮೆಲ್ಲರ ಆತ್ಮಪೀಣ ಸೇರಿ ತಗೊಪ್ಪಿಸ್ಬಿಡ್ತಾ ವಾಕ್ಯದ ಅನುಸಾರ ಅದ್ಭುತವಾಗಿ ಮಾತಾಡಿದ ಸ್ತೋತ್ರ. ನೀ ಬರುವವರು ನಮ್ಮೆಲ್ಲರನ್ನು ಸಿದ್ಧಪಡಿಸ್ತಾ ಸ್ತೋತ್ರ ಸಲ್ಲಿಸ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುವ ವಂಶಕ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಏನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದ್ರೆ, ದೇವರ ರೆಕ್ಕೆಯ ಮರೆಯಲ್ಲಿ ನೀನು. ಏನ್ರಿ? ನಿಮ್ ಪಕ್ಕದವ್ರಿಗೆ ಹೇಳ್ರಿ ಒಂದ್ಸತಿ, ನನಗೆ ಹೇಳ್ರಿ ಒಂದ್ಸತಿ, ದೇವರ ರೆಕ್ಕೆಯ ಮರೆಯಲ್ಲಿ ನೀವು. ಆಮೇಲೆ ದೇವರು ಹೇಳುವಾಗ ಆಶೀರ್ವದಿಸಲಿ. ಸತ್ಯವೇದ ತಂದವರು ತೆಗಿರಿ. ಯೆಶಾಯನ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 20ನೇ ವಚನ ಓದ್ರಿ. ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾನೆ ದೇವರಿದು? ಯಾರಿಗೆ ಹೇಳ್ತಾನ್ರಿ? ಯಾರು ಸ್ವೀಕಾರ ಮಾಡ್ಕೊಳ್ತಕ್ಕಂಥರಾಗಿದ್ದೀರೋ, ಯಾರು ದೇವರ ಜನರಾಗಿದ್ದೀರೋ, ಇದು ಅವ್ರಿಗೆ ಹೇಳ್ತಾನೆ. ದೇವರ ಜನರಾಗಿ ಇಲ್ಲದಂತ ನೀವು ಇವತ್ತು ದೇವರ ಜನರಾಗಿ ಮಾರ್ಪಡುವುದನ್ನು ಪ್ರಯತ್ನ ಮಾಡಿ. ಇದು ಯಾರಿಗೆ ನಾ ರೋಷ ತೋರಿಸಲತ್ತಂದ್ರೆ, ದೇವರು ಜನಾಂಗ ಇಲ್ಲಲ್ಲ ಅವ್ರಿಗೆ ನಾ ರೋಷ ತೋರಿಸಲತ್ತ. ಯಾರು ದೇವರಿಗೆ ವೈರಿಗಳಾಗಿದ್ದಾರೋ, ಯಾರು ದೇವರಿಗೆ ವಿರುದ್ಧವಾಗಿದ್ದಾರೋ ಅವ್ರಿಗೆ ನಾನು ರೋಷ ತೋರಿಸ್ತಂತನ. ದೇವರ ಮಕ್ಕಳಿಗೆ, ಮಕ್ಕಳೇ ಒಂದು ಕೋಣೆಯಲ್ಲಿ ಬರ್ರಿ, ನೀವು ಸ್ಪಷ್ಟವಾಗಿ ಬಾಗಿಲನ್ನು ಮುಚ್ಚಿಕೊಡ್ರಿ. ನಾನು ಎಲ್ಲಿವರೆಗೆ ನಿಮ್ಮನ್ನು ನಾನು ತಟ್ಟಲೋ, ಎಲ್ಲಿವರೆಗೆ ನಿಮ್ಮ ನಾನು ಹೊರಗೆ ಬಾ ಅಂತ ಹೇಳಲು, ಅಲ್ಲಿವರೆಗೆ ನನ್ನ ಮಕ್ಕಳೇ ನೀವು ಹೊರಗೆ ಬರ್ಲಕ್ಕೆ ನಿಮ್ಗೆ ಚಾನ್ಸ್ ಇಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ದೇವರು ಸ್ಪಷ್ಟವಾಗಿ ತನ್ನ ಒಂದು ಜನರಿಗೆ ಮಾತಾಡ್ತಾನೆ. ಇದು ಯಾರಿಗೋ ಇಲ್ಲ. ನಮ್ಮ ಮಕ್ಕಳಿಗೆ ಹೇಗೆ ತಪ್ಪು ಮಾಡಿದಾಗ ಕೆಲವು ಸತಿ ಶಿಕ್ಷಿಸಿ ಮಕ್ಕಳಿಗೆ ಒಳಗೆ ಹಾಕಿ ಮೈಯೆಲ್ಲ ಥಳಿಸಿ ಕೂಡೋಲ್ಲಂದ್ರೆ ಕೂಡಂತೆ ನಾವು ಹೇಗೆ ಕೂಡಿಸ್ತೇವೋ ಹಾಗೆ ದೇವ್ರು ನಮ್ಗ ಮಾಡ್ತಕ್ಕಂತನಾಗಿಲ್ಲ. ಆದ್ರೆ ದೇವ್ರು ನಮ್ಗೆ ಏನ್ ಮಾಡತ್ತಾನಂದ್ರೆ, ನನ್ನ ಮಕ್ಕಳೇ ನೀವು ಒಳಗ್ ಬರ್ರಿ. ನೀವು ಒಳಗ್ ಬಂದಿರಿ ಅಂದ್ರ ನಾನು ಎಲ್ಲಿವರೆಗ ನನ್ನ ರೋಷ ಕೋಪವನ್ನು ಭೂಲೋಕದಲ್ಲಿ ನಾ ತೀರಿಸಲು ಅಲ್ಲಿವರೆಗೆ ನೀವು ಹೊರಗೆ ಬರಬೇಡ ಅಂತ ಹೇಳತ್ತಾನೆ. ಇವತ್ತು ಅನೇಕ ಒಂದು ಪಟ್ಟಣದಲ್ಲಿ ನೋಡ್ರಿ, ಮಳೆಯನ್ನು ಸುರಿಸಿ ಅನೇಕ ಒಂದು ಕುಟುಂಬಗಳು ಬೀದಿಗೆ, ಅನೇಕ ರೈತರು ಬೀದಿಗೆ, ಅನೇಕ ಜೀವನಗಳು ಬೀದಿಗೆ. ಒಂದು ತಂದೆ ಬಹುಶಃ ಮಕ್ಕಳು ಊಟ ಹಾಕ್ಲತ್ತರೋ ಹಾಕಿಲ್ಲೋ ಗೊತ್ತಿಲ್ಲ, ಆದ್ರೆ ಹರಿತಕ್ಕಂತ ನೀರಿನಲ್ಲಿ ಚಿಡಿದು ಪ್ರಾಣ ಬಿಟ್ಟಂತೆ. ವಯಸ್ಸು ಮೇಲದ ಕಂಪ್ಲೀಟ್ ಅಲ್ಲಿಲಕ್ ಆಗ್ಲತ್ತಿಲ್ಲ ಅವನಿಗೆ, ಅಷ್ಟು ವಯಸ್ಸು ಮೇಲದ ಬ್ರಿಡ್ಜ್ ಮೇಲೆ ಬಂದು ಕೆಳಗ ಚಿಡ್ದಂತ್ರಿ. ಅದು ಅಂದ್ರೆ ಯಾಕೆ ಈ ವಿಷಯ ನಿಮ್ಮನ್ನ ಹೇಳ್ತಂದ್ರೆ, ದೇವರ ಮಕ್ಕಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ತನ್ನ ಕುಟುಂಬಕ್ಕೆ ಎಷ್ಟು ಸಂರಕ್ಷಣೆ ಮಾಡ್ಬೇಕೋ, ವಯಸ್ಸು ಮ್ಯಾಲಿದ್ದರಿಗೆ ಸಂರಕ್ಷಣೆ ಮಾಡ್ಬೇಕು, ವಯಸ್ಸು ಕಡಿಮೆ ಇದ್ದರಿಗೆ ಸಂರಕ್ಷಣೆ ಮಾಡ್ಕೋಬೇಕು, ಅಷ್ಟು ಮಾಡ್ಲೇಬೇಕು. ಅಷ್ಟು ಇಲ್ಲ ಅಂದ್ರ ಇವತ್ತು ಆ ತಂದಿ ಪ್ರಾಣ ಕೊಟ್ಟನಲ್ಲ, ಸುಮ್ಮನೆ ಪ್ರಾಣ ಕೊಟ್ಟಿಲ್ಲ ಅಂತ ಅವನು ಉಸಿರು ಎಷ್ಟು ಹಾಕಿರ್ಬೋದಂತ, ಎಷ್ಟು ಉಸಿರು ಹಾಕಿರ್ಬೋದು. ಒಂದ್ ತಾಯಿಗೆ ಸೊಸಿ ಮಗ ಇಬ್ಬರು ಕಲ್ತು ಹೊಡಿಲತ್ತಾರ, ಎಷ್ಟು ಭಯಂಕರ ಘೋರವಾಗಿರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಅಷ್ಟು ಭಯಂಕರ. ಒಂದ್ ವೇಳೆ ದೇವ್ರ ಕೋಪನೇ ಬರ್ತಿತ್ತು ಅವ್ರ ಇಬ್ಬರ ಮೇಲೆ ಅಂದ್ರ ಪರಿಸ್ಥಿತಿ ಏನ? ಒಂದ್ ತಾಯಿ ಮುಪ್ಪಿನ ವಯಸ್ಸಲ್ಲಿ ಅನ್ನ ಹಾಕ್ತಕ್ಕಂಥದ್ದು ಬಿಟ್ಟು ಮೈಯೆಲ್ಲ ಹೊಡೆಯೋದು ಒದೆಯೋದು ಹಿಂಗ್ ಮಾಡ್ತಂದ್ರ, ಒಂದ್ ವೇಳೆ ಅವ್ರ ಉಸಿರು ಕಳಕಳಿ ಒಂದ್ ವೇಳೆ ತಟ್ಟಂತ ಬಿಟ್ಟಂದ್ರ ದೇವ್ರ ಕೋಪನೆ ಬಂತಂದ್ರ ಅವ್ರ ಪರಿಸ್ಥಿತಿಯನ್ನು ಕೈ ವಂಕ ಆಗ್ಬೋದು, ಕಾಲು ವಂಕ ಆಗ್ಬೋದು, ನೆಲಕ್ಕೆ ಬಿದ್ದು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು ಬರ್ಬೋದು. ಆದ್ರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ದುಷ್ಟರಿಗೆ ಮಾತ್ರ ಸುಮ್ಮನೆ ಬಿಡಲ್ಲ, ವೈರಿಗಳಿಗೆ ಸುಮ್ಮನೆ ಬಿಡಲ್ಲ, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವ್ರು ಸುಮ್ಮನೆ ಬಿಡಲ್ಲ. ಅದಕ್ಕೆ ಹೇಳ್ತಾನ, ನನ್ನ ಜನರೇ ಬನ್ನಿರಿ, ನಿಮ್ಮ ನಿಮ್ಮ ಕೊಣವೆಗಳಲ್ಲಿ ಸೇರಿ ಬಾಗಿಲಲ್ಲಿ ಮುಚ್ಚಿಕೊಳ್ಳ ಅಂತ ಹೇಳ್ತಾನೆ. ದೇವ್ರ ಮಕ್ಕಳಿಗೆ ಒಂದು ಸ್ವಾಗತ ಮಾಡತಾನ. ತನ್ನ ಮಕ್ಕಳೇ ನನ್ನ ಒಳಗ್ ನೀವು ಇದ್ದೀರಿ ಅಂದ್ರೆ ನೀವು ಭದ್ರವಾಗಿರ್ತೀರಿ. ಮಕ್ಕಳೇ ನನ್ನ ಒಳಗ್ ನೀವು ಇದ್ದೀರಿ ಅಂದ್ರ ಸುರಕ್ಷಿತವಾಗಿರ್ತೀರಿ. ನನ್ನ ರೆಕ್ಕೆಯ ಮರೆಯಲ್ಲಿ ನೀನು ಭದ್ರವಾಗಿರ್ತಿ ಎಂಬುದಾಗಿ ದೇವರು ನಿಮ್ಮನ್ನು ಎಚ್ಚರಿಸುತ್ತಾನೆ. ಇವತ್ತು ನೀನು ಆತನ ರೆಕ್ಕೆ ನೆರಳಲ್ಲಿ ಆಶ್ರಯಿಸ್ತೆ. ಆತನ ಒಂದು ಸ್ಥಿತಿ ಪರಿಸ್ಥಿತಿಯನ್ನು ನೋಡಿ ನಿನ್ನ ಮಾರ್ಪಡಿಸಿಕೊಂಡು ಕರ್ತನ ಕಡೆ ತಿರುಗಿಕೊಂಡು ಗೊತ್ತಿ ದೇವರ ಆಲಯದಲ್ಲಿ ಸುರಕ್ಷಿತವಾಗಿರ್ಬೇಕಾದ್ರೆ ನೀನು ಪ್ರಯತ್ನ ಪಡ್ತೆ. ಬಹಳಷ್ಟು ಉತ್ತಮ.
ನಿನ್ನ ಆಸ್ತಿ ನಿನ್ನ ಕಾಪಾಡಲ್ಲ, ನಿನ್ನ ಅಂತಸ್ತು ನಿನ್ನ ಕಾಪಾಡಲ್ಲ, ನಿನ್ನ ಕಾರ್ ನಿನ್ನ ಕಾಪಾಡ, ನಿನ್ನ ಬಂಗ್ಲಾ ಬಿಲ್ಡಿಂಗ್ ನಿನ್ನ ಕಾಪಾಡಲ್ಲ. ದೇವ್ರು ಹೇಳ್ತಕ್ಕಂಥ ಈ ಸ್ಥಳದಲ್ಲಿ ನೀವು ಒಳಗಾಗಿದ್ದೆ ಅಂದ್ರೆ ದೇವರು ನಿನ್ನ ಕಾಪಾಡ್ತಾನೆ, ದೇವರು ನಿನ್ನ ರಕ್ಷಿಸ್ತಕ್ಕಂಥ. ಮಾನವರು ಯಾರು ರಕ್ಷಿಸಕ್ಕಾಗಲ್ಲ ಸೋದರಿ ಸೋದರ. ಅದಕ್ಕೆ ದೇವರು ವಾಕ್ಯ ಸ್ಪಷ್ಟವಾಗಿ ದೈವ ರೋಷವನ್ನು ತಿರುವ ತನಕ ನೀನು ಒಳಗಾಗಿ ಕರ್ತನಿಗೆ ಒಳಗಾಗಿರು. ಸೈತನ ಎದುರಿಸ್ನಿ, ವಿರೋಧಿಗಳನ್ನು ಎದುರಿಸ್ನಿ. ಯಾರೋ ಒಂದು ವಿರುದ್ಧವಾಗಿ ಕಾರ್ಯ ಮಾಡ್ತಾರಂದ್ರೆ ಅವ್ರಿಗೆ ಶಾಪ ಹಾಕ್ಬಾರ್ದು. ನೀನು ಎದುರಿಸುವಂತ ಸತ್ತ ಎದುರಿಸುವಂತ ಶಕ್ತಿ ನೀನು ಒಳಗ್ ಕೊಟ್ಟಾನ. ಅದು ಯಾವ ಶಕ್ತಿ ಅಂದ್ರೆ ಪ್ರಾರ್ಥನೆ. ಒಳಗ್ ಬಂದು ಸುಮ್ಮನ್ ಕೂಡ ಮಕ್ಕಳೇ ಅಂತ ಅಲ್ಲತ್ತಿಲ್ಲ, ಒಳಗ್ ಬಂದು ಕ್ಯಾರಮ್ ಬೋರ್ಡ್ ಆಡ್ರ ಮಕ್ಕಳೇ ಅಂತ ನಿಮ್ಗೆ ಹೇಳತ್ತಿಲ್ಲ, ಒಳಗ್ ಬಂದು ಇಸ್ಪಾಟ್ ಆಡ ಅಂತ ಹೇಳತ್ತಿಲ್ಲ ನಿಮಗ, ಒಳಗ್ ಬಂದು ಬೇರೆ ಬೇರೆ ಕಾರ್ಯಗಳು ಮಾಡ್ರ ಅಂತ ಹೇಳತ್ತಿಲ್ಲ ದೇವ್ರು ನಿಮಗ. ಒಳಗ್ ಯಾಕೆ ಬಾರತನಂದ್ರೆ ಪ್ರಾರ್ಥನೆ ಮಾಡ್ರ ಅಂತ ಹೇಳ್ತಾನೆ. ಒಳಗ್ ಬಂದು ನಿನ್ನನ್ನು ರಕ್ಷಿಸ್ಕೋ, ಇನ್ನೊಬ್ಬರಿಗೆ ರಕ್ಷಣೆ ಕೊಡೋದು ಪ್ರಯಾಸ ಪಡು. ಒಬ್ಬನು ಕಷ್ಟದಲ್ಲಿ ಅನ್ನ ವಸ್ತ್ರ ಇಲ್ಲದೆ ನಳಾಡ್ತಕ್ಕಂತಾನಂದ್ರ ಅವನಿಗಾಗಿ ನೀ ಮೊರೆ ಇಡು, ಪ್ರಾರ್ಥನೆ ಮಾಡು. ನಿನ್ನನ್ನು ರಕ್ಷಿಸಿಕೊಂಡು ಇನ್ನೊಬ್ಬರಿಗೆ ರಕ್ಷಿಸೆಂಬುದಾಗಿ ದೇವ್ರು ಹೇಳ್ತಾನೆ. ಬೇರೆ ನೀ ಪ್ರಾರ್ಥನೆ ಮಾಡಿ, ಸುಮ್ಮನೆ ಒಳಗ್ ಬಂದು ಕೂಡ್ಬೇಡ ಅಂತ ಹೇಳ್ತಾನೆ ದೇವ್ರು. ಒಳಗ್ ಬಾ, ಆತನ ರೋಷವನ್ನು ತಿರುಗಿಸ್ ತನಕ ನೀನೇನ್ ಮಾಡು, ತನ್ನ ಮೊರೆ ಇಡು, ಪ್ರಾರ್ಥನೆ ಮಾಡು. ನಿನಗಂತ ಒಂದು ಶಕ್ತಿ ಕೊಟ್ಟನ ದೇವ್ರ ಒಳಗ. ಒಬ್ರಿಗೆ ಹೊಡಿಲಕ್ಕೆ ಶಕ್ತಿ ಕೊಟ್ಟನು, ಒಂದು ಜೀವ ತಿನ್ನುವುದಕ್ಕಾಗಿ ಕೆಲವೊಬ್ಬರಿಗೆ ಎಷ್ಟು ಧೈರ್ಯ ಕೊಟ್ಟನು, ಅಷ್ಟು ಬಲಶಕ್ತಿ ಪ್ರಾರ್ಥನೆ ಅದಾವ. ಅದಕ್ಕಿಂತ ಹೆಚ್ಚಿನ ಶಕ್ತಿ ಅದ ನಿನ್ನ ಒಳಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಳು 57ನೇ ಅಧ್ಯಾಯ, ಇಲ್ಲಿ ದಾವೀದ್ ಮಹಾರಾಜನು ಪರಿಸ್ಥಿತಿ ಎಷ್ಟೊಂದು ಭಯಂಕರವಾಗಿತ್ತು, ಅಷ್ಟು ಭಯಂಕರವಾಗಿತ್ತು. ಅಂತ ಒಂದು ಭಯಂಕರವಾಗಿ ಸ್ಥಿತಿಯಲ್ಲಿ ದೇವರನ್ನು ಆತನ ಆಶ್ರಯಿಸಿಕೊಂಡನು. ಯೆಶಾಯ ಪ್ರವಾದಿ ಹೇಳತನ, ದೇವರು ಒಂದ್ ವೇಳೆ ಕೋಪ ತೀರುವರ ನೀನು ಒಳಗಾಗಿರು, ನನ್ನ ಜನರೇ ಒಳಗ್ ಬಂದ್ರೆ ಅಂತ ಹೇಳ್ತಾನ. ದಾವೀದ್ ಮಹಾರಾಜ ದೇವರಿಗೆ ಒಳಗಾಗಿ ಇದ್ದನು ಹೊರತು ದೇವರಿಂದ ಆಗಲಿ ದೂರ ಹೋಗಿಲ್ಲ. ಕೀರ್ತನೆಗಳು 57ನೇ ಅಧ್ಯಾಯ 1ನೇ ವಚನ ಓದ್ರಿ. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನೆಂಬುದ. ದಾವೀದ್ ಮಹಾರಾಜನ ಮೇಲೆ ಇಷ್ಟು ಆಪತ್ತದ, ಅಷ್ಟು ಆಪತ್ತದ. ದಾವೀದ್ ಮಹಾರಾಜನೇ ಸ್ಟ್ಯಾಂಡ್ ಆಗಿ ನಿಲ್ತಿಲ್ಲ ಅಂದ್ರ ಸೌಲನ ರಾಜ್ಯವು ಕಂಪ್ಲೀಟ್ ಖತಮ್ ಆಗೋತಿತ್ತು ಪ್ರೇರೆ. ಸೌಲನ್ ಮಕ್ಕಳು ಖತಮ್ ಆಗೋತಿದ್ರು. ಸೌಲನ್ ಜೊತೆ ಹೋರಾಡ್ತಕ್ಕಂಥ ಎಲ್ಲಾ ಜನಗಳು ಸೈನಿಕರು ಖತಮ್ ಆಗೋತಿತ್ತು. ಸಮಯ ಬಂದರೆ ಸೌಲನು ತೆಲಿಗೂಡ ಕಳೆಯಲ್ಪಡ್ತಿತ್ತು ಪ್ರೇರೆ. ಅಂತ ಒಂದು ಸ್ಥಿತಿಯಲ್ಲಿ ಇತ್ತಲ್ಲಿ. ಆದ್ರೆ ಸಣ್ಣ ವಯಸ್ಸಿನಲ್ಲಿ 18 ವಯಸ್ಸಿನಲ್ಲಿ ದಾವೀದ್ ಮಹಾರಾಜ ಗೋಲಿಯತನ ಜೊತೆ ಹೋರಾಡಿ 3 ಕಲ್ಲುಗಳು ತಕ್ಕೊಂಡು ದೇವರ ಸೈನ್ಯದೊಳಗೆ ನಾ ಬಂದಿದೆ ಎಂಬುದಾಗಿ ಹೇಳಿ ಒಂದೇ ಒಂದು ಕಲ್ಲಿಂದ ನಿಶಾನೆ ಕೊಡಿದ್ರ 10-11 ಫೀಟ್ ಇರ್ತಕ್ಕಂಥ ವ್ಯಕ್ತಿ ನೆಲಕ್ಕೆ ಬಿದ್ದಿರ್ತಾನೆ. ಅಷ್ಟು ದೊಡ್ಡ ಒಂದು ಶಕ್ತಿವಂತನ ವ್ಯಕ್ತಿಗೆ ಮರಣಕ್ಕೆ ಒಳಗೆ ಮಾಡಿರ್ತಕ್ಕಂಥ ವ್ಯಕ್ತಿ ಭಯಪಡತಾನೆ. ಯಾರಿಗೆ? ದಾವೀದ್ ಮಹಾರಾಜ ಭಯಪಡತಾನೆ. ಯಾರಿಗಂದ್ರೆ ಸೌಲನಿಗೆ ಭಯಪಡತಾನೆ. ಸೌಲನಿಗೆ ಭಯಪಟ್ಟು ಓಡ್ಲತಾನ. ಸೌಲನು ದಾವೀದ್ ಮಹಾರಾಜನ ಕೈದಾಗ ಇಷ್ಟೇನಾ? ದಾವೀದ್ ಮಹಾರಾಜನ ಕೈದಾಗ ಸೌಲನ್ ಇಷ್ಟೇನಾ? 1,000 ಜನರಿಗೆ ಹತ ಮಾಡಿದ್ರ ದಾವೀದ್ ಮಹಾರಾಜ 10,000 ಜನರನ್ನು ಮರಣಗೊಳಿಸತಕ್ಕಂಥ ದಾವೀದನು ಪ್ರೇರೆ. 10,000ರಲ್ಲಿ 1,000 ಸೌಲನ ಎಷ್ಟು ದಾವೀದ್ ಮಹಾರಾಜನ ಕೈಯಾಗ ಎಷ್ಟಿಲ್ಲ ಈಟೇನ 3-4 ಸರ್ತಿ ಬರ್ಸಿ ಅಂತ ಇವ್ರು ಕೂಡ ದಾವೀದ್ ಮಹಾರಾಜ ಅವನಿಗೆ ಬಿಟ್ಟು ಓಡ್ಯಾನ ಪ್ರೇರೆ. ಮರಣ ಕೈಯಲ್ಲಿ ಇಟ್ಕೊಂಡು ದಾವೀದ್ ಮಹಾರಾಜ ಭಯಪಟ್ಟು ಓಡೆನ. ಅಭಿಷಕ್ತನ ಮೇಲೆ ಕೈ ಮಾಡ್ಲಕ್ಕಂತನು ಇದ್ದಿಲ್ಲ ಪ್ರೇರೆ. ಅಭಿಷಕ್ತನ ಮೇಲೆ ಕೈ ಮಾಡಿಲ್ಲ ದಾವೀದ್ ಮಹಾರಾಜ. ಇವತ್ತು ಅಭಿಷಕ್ತರಿಗೆ ವಿರುದ್ಧವಾಗಿ ಮಾತಾಡ್ತೀವಿ, ಅಭಿಷಕ್ತರಿಗೆ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾರೆ. ನಿಮ್ಗಿಂತ ದೊಡ್ಡ ವಯಸ್ಸುಳ್ಳವರಿಗೆ ಬೈತೀರಿ, ಅಂತೀರಿ, ಆಡ್ತೀರಿ. ಅವ್ರ ಮುಂದೆ ಅಯ್ಯೋ ಎಷ್ಟು ಪ್ರೀತಿ, ಎಷ್ಟು ಮಮತೆ, ಎಷ್ಟು ಕರುಣೆ, ಎಷ್ಟು ಆದರಣೆ ಎಂಬುದಾಗ ಅವ್ರ ಮುಂದೆ ತೋರಿಸ್ತೀರಿ. ಹಿಂದೋಗಿ ಮತ್ತೆ ಅವನಿಗೆ ಒದಿಯುವಂತ ಕೆಲಸಗಳನ್ನ ಮಾಡ್ತೀರಿ. ನಮ್ಮ ಸಹೋದರಿ ಸಹೋದರ, ದಾವೀದ್ ಮಹಾರಾಜ ಹಿಂಗ್ ಮಾಡಿಲ್ಲ. ಸೌಲನು ವಿರುದ್ಧವಾಗಿ ದಾವೀದ್ ಮಹಾರಾಜ ನಿಂತಾಗ ದಾವೀದ್ ಮಹಾರಾಜ ಹೇಳ್ತಾನ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನೆಂಬುದಾಗಿ ಮಾತಾಡತಾನ ಪ್ರೇರೆ. ಆಪತ್ತು ಕಾಲಗಳು ಕಳೆದು ಹೋಗೋ ತನಕ ಗೊತ್ತು. ಅನೇಕ ಜನರು ಕಷ್ಟದಲ್ಲಿದ್ದಾಗ, ಆಪತ್ತಲ್ಲಿದ್ದಾಗ, ರೋಗ ವ್ಯಾಧಿಯಲ್ಲಿ ಬಿದ್ದೋದಾಗ ಹಿಂದೆಗಳು ಆಡ್ತಾ ಕೊಡ್ತಾರ ಪ್ರೇರೆ. ಹಿಂದೆಗಳು ಆಡ್ತಾ, ಇನ್ನೊಬ್ಬರು ವಿರುದ್ಧವಾಗಿ ಮಾತಾಡ್ತಾ, ಇನ್ನೊಬ್ಬರಿಗೆ ದ್ವೇಷಿಸ್ತಾ, ಇನ್ನೂ ಹೆಚ್ಚಿಗೆ ನೀವು ಆ ರೋಗ ವ್ಯಾಧಿಗಳು ತನ್ಕೋತಿರ್ತು, ಅವು ಕಡಿಮೆ ಆಗಲ್ಲ ಪ್ರೇರೆ. ಬಿಡುಗಡೆ ಆಗಲಿ, ಅಂತ ಒಂದು ಪಾಪದಿಂದ ಬಿಡುಗಡೆ ಆಗಲಿ, ಅಂತ ಒಂದು ದೋಷಗಳಿಂದ ಬಿಡುಗಡೆ ಆಗಲಿ,
ಅಂತ ಒಂದು ಅಪಾಯಗಳಿಂದ ಬಿಡುಗಡೆ ಆಗ್ರಿ. ಇಂಥ ಒಂದು ಸಂದೇಹ ಪಡ್ತಕ್ಕಂಥ ಈ ಸ್ಥಿತಿಯಿಂದ ನೀವು ಬಿಡುಗಡೆ ಬಂದು ನಿಮ್ಗೆ ಆಪತ್ಕಾಲದಲ್ಲ ಕರ್ತನಿ ಮೊರೆ ಹೋಗ್ರಿ. ನಿಮ್ ಕಷ್ಟಕರ ಜೀವಿತದಲ್ಲ ಮರಣ ಅಪಾಯ ನಿಮಗೊಳಗದಲ್ಲ, ಈ ಮರಣ ಅಪಾಯದಲ್ಲಿ ಒಳಕೋಣೆಯಲ್ಲಿ ಕುಂತು ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. ನೀವು ಒಳಕೋಣೆಗೆ ಬರ್ರಿ, ನೀವು ಬಾಗಿಲನ್ನು ಮುಚ್ಚಿಕೊಂಡು ಮೊಳಕಾಲೂರಿ ಕಣ್ಣೀರ ಸುರಿಸಿ ಕೈಗಳ ಆಕಾಶ ಕಡೆಯತ್ತೆ. ದೇವಾ, ಆಪತ್ತುಗಳು ತಿರುವ ತನಕ ನಾನು ನಿನ್ನ ರೆಕ್ಕೆ ಮರೆಗಳನ್ನು ಆಶ್ರಯಿಸ್ತಾ ನನ್ನ ಬಲಪಡಿಸಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. ಮೊದಲನೇ ಸಮಯನು 22ನೇ ಅಧ್ಯಾಯ 1ನೇ ವಚನವನ್ನು ಸತಿ ಅಲ್ಲಿ ಬರೆಯಲ್ಪಟ್ಟಿದ್ದು ಸ್ಪಷ್ಟವಾಗಿ. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದು ಲಾಮೆಮ್ ಗವಿಗೆ ಹೋದನು. ಯಾವ ಗವಿಗೆ ಹೋಗೇನಂತ? ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದು ಲಾಮೆಂಬ ಕವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲಾ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. ಭಯಪಡತನ ದಾವೀದ ಮಹಾರಾಜ ಭಯಪಡತನ. ಇಲ್ಲಿ ಒಂದು ಅರಸನ ಬಳಿಗೆ ಹೋಗ್ಯಾನ, ಆಕೇಶಿನ ಅರಸನ ಬಳಿಗೆ ಹೋಗ್ಯಾನ, ಅಲ್ಲಿ ಕೂಡ ಭಯಪಡತನ. ಅವ ಕೂಡ ಬೇಡ, ಈಗ ನೀನು ಅನ್ಸದ್ ಯುದ್ಧಕ್ಕೆ ಬಂದಿದ್ದಲ್ಲ, ಈಗ ಸಾಕು, ಈಗ ನೀ ಸ್ವಲ್ಪ ನಮ್ಲಿಂದ ದೂರ ಇರೋ ಎಂಬುದಾಗ ಕೂಡ ಅಲ್ಲಿ ಅವನು ಆ ಅರಸನ ಹೇಳತನ ಸೌಲನು ಹುಡುಕ್ಲತ್ತಾನ ಇವನಿಗೆ ದಾವೀದ ಮಹಾರಾಜ. ಯಾವಾಗ ಇವನಿಗೆ ಹಾರಿಸಿ ಹಾಕ್ಲಿ, ಯಾವಾಗ ಇವನಿಗೆ ತಲೆ ಕಡಲಿ, ಮೊದಲು ಒಂದು ಮಗಳಿಗೆ ಮದುವೆ ಮಾಡ್ಕೊಡ್ತಾ ಅಂತ ಹೇಳಿ ಅವನಿಗೆ ಮರಣದ ಹಾಕ್ಬೇಕೆಂಬ ಉದ್ದೇಶ ಇಟ್ಟನ. ಅಲ್ಲಿ ಕೂಡ ದೇವ್ರು ಜಯ ಕೊಟ್ಟ. ಮತ್ತೆ ಸೆಕೆಂಡ್ ಟೈಮ್ ಕೂಡ ಮಗಳಿನ ಮದಿ ಮಾಡ್ಕೊಡ್ತಾ ಈಗ ಅಂತ ಹೇಳಿ ಹೇಳ್ತಾನ, ಅಲ್ಲಿ ಕೂಡ ಸೌಲನು ಸ್ಪಷ್ಟವಾಗಿ ವಿರುದ್ಧವಾಗಿ ದಾವೀದ ಮಹಾರಾಜ ಕಾರ್ಯ ಮಾಡ್ತಾನೆ. ಆದ್ರೂ ಕೂಡ ದಾವೀದ ಮಹಾರಾಜ ಭಯಪಟ್ಟಿಲ್ಲ. ಸೌಲನ ಮಗ ಯೋನಾತನ ಒಂದು ಪ್ರಾಣ ಸ್ನೇಹಿತನಾಗಿದ್ದನು ದಾವೀದ ಮಹಾರಾಜ, ಇನ್ಫಾರ್ಮೇಶನ್ ಕೊಡ್ತಕ್ಕಂಥನಾಗಿದ್ದು. ಆ ಸ್ನೇಹಿತರೇ ಅವನ ಜೀವಿತದಲ್ಲಿ ಅವತ್ತು ಹೇಳ್ತಾನ, ಯೋನಾತನ ಹೇಳ್ತಾನ, ದಾವೀದ ಮಹಾರಾಜ ಹೇಳ್ತಾನ, ನೋಡು ನಿನ್ನ ಒಂದೆಡೆ ನಿನ್ನ ಸ್ಥಾನಮಾನಕ್ಕೆ ಬಂದಾಗ ನನ್ನ ಕುಟುಂಬವನ್ನು ಜ್ಞಾಪಕ ಮಾಡ್ಕೋ, ನನ್ನ ಕುಟುಂಬವನ್ನು ಜ್ಞಾಪಕ ಮಾಡ್ಕೊಂತಾರೆ. ಯಾಕಂದ್ರೆ ಯೋನಾತನಿಗೆ ಗೊತ್ತದ, ಈ ಒಂದಿನ ದೊಡ್ಡ ಅರಸನ ಈ ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿ ದಾವೀದನ ಎಂಬುದಾಗಿ ಯೋನಾತನಿಗೆ ಗೊತ್ತದ. ಯೋನಾತನ ದಾವೀದ ಮಹಾರಾಜನ ಪ್ರಾಣ ಒಂದಾಗಿದ್ದಿಲ್ಲದಿಲ್ಲ, ಆದ್ರೆ ಸೌಲನು ಕಾರ್ಯ ಮಾಡ್ಯಾನ. ದಾವೀದ ಮಹಾರಾಜ ಒಂದು ಅಭಿಷಕ್ತನ ತಲೆ ಮೇಲೆ ಹೇಗೆ ಕೈ ಹಾಕ್ಲಿ, ಅಭಿಷಕ್ತನ ಬಟ್ಟೆ ಮೇಲೆ ಹೇಗೆ ಕೈ ಹಾಕ್ಲಿ, ಅಭಿಷಕ್ತನ ಶರೀರ ಮೇಲೆ ಹೇಗೆ ಕೈ ಹಾಕ್ಲಿ ಎಂಬುದಾಗಿ ಏನ್ ಮಾಡ್ತಾನ, ತಪ್ಪಿಸ್ಕೊಳ್ತಾನ. ಬೇರೆ ಮುಚ್ಚಿಕೊಳ್ತಕ್ಕಂಥ ಕಾರಣ ಇದೆ. ದಾವೀದ ಮಹಾರಾಜ ಯಾಕೆ ಮುಚ್ಕೊಳ್ತಾನಂದ್ರ, ಅಯ್ಯ ನನ್ನ ಒಂದು ಆಪತ್ಕಾಲ ಅದ, ಇದು ನನ್ನ ಒಂದು ಆಪತ್ಕಾಲ ಅದ, ನಿನ್ನ ರೆಕ್ಕೆಯ ಮರೆಯನ್ನು ಆಶ್ರಯಿಸಿದ ದೇವರು ಎಂಬುದಾಗಿ ದಾವೀದ ಮಹಾರಾಜ ದೇವ್ರ ಕಡೆ ಸಂಪೂರ್ಣ ಮನಪೂರ್ವಕವಾಗಿ ತಿರುಗಿಕೊಳ್ಳತಾನ. ಇವತ್ತು ಯಾಕೆ ನಿಮ್ಗೆ ತಿರ್ಲಕ್ಕಾಗಲತ್ತಿಲ್ಲ? ಯಾಕೆ ತಿರ್ಲಕ್ಕಾಗಲತ್ತಿ? ಇವತ್ತು ತಾಯಿನೇ ಮಗನ ವಿಷಯ ಹೋಗಿ ಬೀಜ ಬಿತ್ತಾಳ ವಿರುದ್ಧವಾಗಿ, ಮಗನೇ ತಾಯಿ ವಿಷಯವಾಗಿ ವಿರುದ್ಧವಾಗಿ ಬೀಜ ಬಿತ್ತಾಳ. ಮಗಳೇ ಒಂದ್ ಮನೆಗೆ ಸೊಸೆನೇ ಆಗಿರ್ತಾಳ, ಒಂದ್ ಮಗನಿಗೆ ಮಗಳೇ ಆಗಿರ್ತಾಳ. ಮಗಳಾಗಿದ್ದಾಗಿದ್ದಕ್ಕೆ ಬಂದು ಇಲ್ಲಿ ಮನೆಗೆ ಸೊಸೆ ಆದ ಕೂಡ ಇಲ್ಲಿ ಒಂದು ಸೊಸೆ ತಾಯಿ ಆಗಿರ್ಬೇಕು, ಆ ತಾಯೇ ಮಗಳಾಗಿರ್ಬೇಕು. ಆ ಸ್ಥಾನದಲ್ಲಿ ಒಬ್ಬರೊಬ್ಬರು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಇವತ್ತಿನ ದಿನದಲ್ಲಿ ಅಂತ ಸ್ಥಿತಿ ಇಲ್ಲ. ಇವತ್ತಿನ ಈ ಸ್ಥಿತಿ, ತಂದೆ ಮಗನಿಗೆ ಪ್ರೀತಿ ಇಲ್ಲ, ಮಗನ ತಂದೆಗೆ ಪ್ರೀತಿ ಇಲ್ಲ. ಆದ್ರೆ ನಾನು ದೇವ್ರಿಗೆ ಪ್ರೀತಿ ಮಾಡೋದು ಎಷ್ಟು ಎಂತ ಸ್ಥಾನಮಾನ ಇರ್ತಾರೆ, ಎಂತ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ದೇವ್ರಿಗೆ ಪ್ರೀತಿ ಮಾಡ್ತಾನೆ. ಅದಕ್ಕೆ ದಾವೀದ ಮಹಾರಾಜನಿಗೆ ತನ್ನ ಕುಟುಂಬಸ್ಥರು ಅಣ್ಣ ತಮ್ಮಂದರು ಬಂದು ಸೇರಿಸಿಕೊಂಡರ, ತನ್ನ ಜನರು ಬಂದು ಸೇರಿಸಿಕೊಂಡರ. ಸುಮಾರು ಜನ ಬಂದು ದಾವೀದ ಮಹಾರಾಜ ಪಕ್ಷವಾಗಿ ನಿಂತರ. ಭಯಪಡಬೇಡ, ನಾವಿದ್ದೇವೆ, ಭಯಪಡಬೇಡ, ನಾವಿದ್ದೇವೆ ಎಂಬುದಾಗಿ ದಾವೀದನ ಜೊತೆ ನಿಂತರ. ಆದ್ರೆ ದಾವೀದ ಆ ಜನಗಳ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿಲ್ಲ. ಯಾರ ಮೇಲೆ? ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟ ದಾವೀದ ಮಹಾರಾಜ. ದೇವರೇ, ನಿನ್ನ ರೆಕ್ಕೆಯನ್ನು ನಾನು ಆಶ್ರಯಿಸ್ತಾ, ಆಪತ್ಕಾಲ ತೀರುವ ತನಕ ನಿನ್ನಲ್ಲಿ ನಾನು ಉಲ್ಲಾಸವಾಗಿ ಆನಂದವಾಗಿರ್ತ. ದೇವರೇ, ನೀನು ನನ್ನ ತಪ್ಪಿಸ್ತಕ್ಕಂತನಾಗಿದ್ದೆ ಎಂಬುದಾಗಿ ದಾವೀದ ಮಹಾರಾಜ ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ ಮರಿಡುತ್ತಾ ಪ್ರಾರ್ಥನೆ ಮಾಡುತ್ತಾನ. ಪ್ರೇರಿ, ನಿಮ್ ಪ್ರಾರ್ಥನೆ ಏನಾಗ್ಯದ? ಇವತ್ತು ನಿಮ್ ವಿಶ್ವಾಸ ಎಲ್ಲದ? ನಿಮ್ ವಿಶ್ವಾಸ ಯಾರೆಲ್ಲದ? ಎಂತ ವ್ಯಕ್ತಿಗಳ ಬಳಿ ವಿಶ್ವಾಸ ಅದ? ಯಾರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಹೊರಡ್ತಕ್ಕಂತನಾಗಿದ್ದೆ? ಲೋಕ ಜನರ, ಅಣ್ಣ ತಂಬರ, ಅಕ್ಕ ತಂಗಿಯರ, ಬಂಧು ಬಳಗನ, ರಕ್ತ ಸಂಬಂಧಿಕರ ಇಲ್ಲ, ಇವರೆಲ್ಲರೂ ನಿನ್ನ ಉದ್ದನೆ ಬಿಟ್ಟು ಹೋಗ್ತಾರೆ. ಎಲ್ಲರೂ ಬಿಟ್ಟು ಹೋಗ್ತಾರೆ. ಬೆಲ್ಲ ಇದ್ದಲ್ಲಿ ನೋಣ ಇದ್ದೇ ಇರ್ತದ, ನಣ ಜೊತೆ ಪಕ್ಕಕ್ಕ ಇರು ಕೂಡ ಇರ್ತದೆ. ಎಲ್ಲ ಸಕ್ಕರೆ ಇದ್ದಲ್ಲಿ ಇರು ಇರ್ತದ, ಪಕ್ಕಕ್ಕೆ ನೊಣ ಕೂಡ ಬಂದು ಬಿಡ್ತವ. ಆದರೆ ನೊಣ ವಿಷ ಬಿಡ್ತದ, ಆ ವಿಷ ಯಾವ್ದು ಸೇವನೆ ಮಾಡ್ತದ? ಹಲ್ಲೆಲೂಯಾ. ಇರು ವಿಷ ಸೇವನೆ ಮಾಡ್ತದವ ಇಲ್ಲ? ವಿಷ ಜೊತೆ ಮತ್ತೇನು ಸೇವನೆ ಮಾಡ್ತದ? ಬೆಲ್ಲ ಕೂಡ ಸೇವನೆ ಮಾಡ್ತದ. ನೀನು ಕೂಡ ಹಂಗೆ ದೇವರಲ್ಲಿ ಇರ್ಬೇಕು. ದೇವರಲ್ಲಿ ಇದ್ದು ಪ್ರತಿದಿನ ದೇವ್ರ ಸನ್ನಿಧಿ ಮೇಯ್ತಕ್ಕಂಥ, ದೇವ್ರು ಕೊಟ್ಟಿರ್ತಕ್ಕಂಥ ಆಹಾರ, ದೇವ್ರು ಕೊಟ್ಟಿರ್ತಕ್ಕಂಥ ಆರೋಗ್ಯ,
ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಪ್ರಸನ್ನತೆ ನೀನು ಪ್ರತಿದಿನ ಅನುಭವಿಸತಕ್ಕಂಥನಾಗಿರ್ಬೇಕು. ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ಆನಂದ. ನಿನ್ನ ಆಯುಷ್ಕಾಲ ದೇವ್ರು ಹೆಚ್ಚಿಗೆ ಮಾಡ್ತಾನೆ. ನಿನಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ದೇವ್ರು ಕೊಡ್ಲಾಕ್ ಸಿದ್ಧನಾಗಿರ್ತಾನೆ. ಮಾತ್ರ ನೀನು ದೇವರ ಮಗನಾಗಿ ಜೀವನ ಮಾಡಬೇಕು. ಅದಕ್ಕೆ ಹೇಳ್ತಾನ, ನನ್ನ ರೋಷವನ್ನು ತೀರುವ ತನಕ ನನ್ನ ಜನರೇ ಒಳಗಿನ ಕೋಣೆಗಳಲ್ಲಿ ಬರ್ರಿ, ನೀವು ನಿಮ್ಮ ಬಾಗಿಲನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ತನ್ನ ಒಂದು ಜನರಿಗೆ ದೇವರು ಒಳಗೆ ಹಾಕ್ಲತ್ತಾನ. ನನ್ನ ಜನರೆಂಬುದಾಗಿ ದೇವರು ಹೇಳ್ತಾನ, ನನ್ನ ಮಗ ಎಂಬುದಾಗಿ ನೀವು ತಿಳ್ಕೊಳತ್ತಿಲ್ಲ. ಇವತ್ತು ನನ್ನ ಮಗಳು ಎಂಬುದಾಗಿ ನಿಮ್ಗೆ ಅರ್ಥ ಆಗ್ಲತ್ತಿಲ್ಲ. ಇವತ್ತು ನಮ್ಮ ಕುಟುಂಬ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ಲತ್ತಿಲ್ಲ. ಇವತ್ತು ನಾನು ಹೆಂಡ್ತಿ, ನನ್ನ ಯಜಮಾನ ಎಂಬುದಾಗಿ ನಿಮ್ಗೆ ಅರ್ಥ ಆಗ್ಲತ್ತಿಲ್ಲ. ನಿನ್ನಷ್ಟಕ್ಕೆ ನೀನು ಒಳಗೆ ಬಿದ್ದು ಕೂಡ ನಿನ್ನ ಕುಟುಂಬಕ್ಕೆ ಗಟ್ಟಿಯಾಗಿ ಬಿಗಿಯಾಗಿ ಹಿಡ್ಕೊಂಡು ನೀವು ಹೋರಾಡುವ, ಅವಾಗ ದೇವರು ಜೀವನ. ಹಲ್ಲೆಲೂಯಾ, ಹಲ್ಲೆಲೂಯಾ. 36ನೇ ಅಧ್ಯಾಯ 7ನೇ ವಚನ. ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಯಾರ ಪ್ರೀತಿ ಹೆಚ್ಚದಂತ? ಹಲ್ಲೆಲೂಯಾ. ಈ ಲಾಲಿಪಾಪ್ ಕೊಟ್ಟು ಪ್ರೀತಿ ಮಾಡ್ತಾರ ನೋಡಿ, ಇವ್ರ ಪ್ರೀತಿ ಹೆಚ್ಚಿಗ ದೇವ್ರ ಪ್ರೀತಿ ಹೆಚ್ಚಿಗ? ಯಾರ ಪ್ರೀತಿ? ದೇವರ ಪ್ರೀತಿ ಹೆಚ್ಚದ ಪ್ರೇರಕ. ಈ ದೇವರ ಪ್ರೀತಿಗೆ ನೀನು ಒಂದ್ ವೇಳೆ ಒಳಗಾಗಿದ್ದೆ ಅಂದ್ರ ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತೀನಿ. ಸ್ಪಷ್ಟವಾಗಿ ದೇವರು ನಿನ್ನ ಪ್ರೀತಿ ಮಾಡತಾನ, ದೇವರು ನಿನ್ನನ್ನು ಸಂತೈಸ್ಲತಾನ, ದೇವರು ನಿನ್ನನ್ನು ಉನ್ನತ ಸ್ಥಾನಮಾನಕ್ಕೆ ತರಬೇಕೆಂಬುದಾಗಿ ದೇವರ ಆಸೆ ಉಳ್ಳವನಾಗಿದ್ದಾನ. ನೀನು ದೇವರ ಸನ್ನಿಧಿಯಲ್ಲಿರ್ಬೇಕಾ? ದುಷ್ಟರ ಮನೆಯಲ್ಲಿರ್ಬೇಕಾ? ಯಾರಿರ್ಬೇಕು ನೀ? ಹಲ್ಲೆಲೂಯಾ. ಮತ್ತೆ ಯಾರಲ್ಲಿ ಸುರಕ್ಷಿತವಾಗಿರ್ತೀನಿ? ದೇವರ ಒಂದು ವೇಳೆ ರೆಕ್ಕೆಯ ಮರೆಯಲ್ಲಿ ನೀನೇ ಸುರಕ್ಷಿತವಾಗಿರ್ತೀನಿ. ಇನ್ನೊಬ್ಬರು ಇಲ್ಲ ಸಾಧ್ಯ. ದುಷ್ಟರು ಹೊಂಚೆ ಆಗ್ತಾರೆ. ದುಷ್ಟ ನಿನಗೆ ಯಾವಾಗ ನುಂಗ್ಲಿ ಅಂತಾರ, ದುಷ್ಟ ನಿನ್ನ ಯಾವಾಗ ಸುಲ್ಕೊಳ್ಳಿ ಅಂತಾರ. ದೇವ್ರ ಹಂಗಂಬಲ್ಲ. ದುಷ್ಟರ ದೇವ್ರ ಸನ್ನಿಧಿಯಲ್ಲಿ ಬಂದ್ರು ಕೂಡ ದುಷ್ಟರು ಕೂಡ ಪ್ರೀತಿ ಮಾಡಿ ದೇವರು ಅವರಿಗೆ ಚೇಂಜಸ್ ಮಾಡೋದಕ್ಕಾಗಿ ಅವಕಾಶ ಕೊಡ್ತಾನೆ. ದುಷ್ಟರೇ ಒಂದು ವೇಳೆ ನೀವು ಮಾರ್ಪಟ್ಲಿ ಅಂದ್ರ ಅವಾಗ ಶಿಕ್ಷಕ ಪಾತ್ರ ಐತಿ, ಅಲ್ಲಿವರೆಗ ಶಿಕ್ಷಕ ಪಾತ್ರ ಆಗಲ್ಲ. ಅದಕ್ಕೆ ಹೇಳ್ತಾನ, ದೇವರೇ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ಯಾಕ ದಾವೀದ್ ಮಹಾರಾಜ ಮಾತಾಡತಾನಂದ್ರೆ, ದಾವೀದ್ ಮಹಾರಾಜನ ಮೇಲೆ ದೇವರು ದೃಷ್ಟಿ ಇಟ್ಟಿನ ಕಾರಣ, ದಾವೀದ್ ಮಹಾರಾಜನ ಮೇಲೆ ದೇವರು ಒಂದು ಕರುಣೆ ಆದರಣೆ ಇಟ್ಟನಲ್ಲ, ಅದಕ್ಕಾಗಿ ದಾವೀದ್ ಮಹಾರಾಜ ಸ್ಪಷ್ಟವಾಗಿ ಅಮೂಲ್ಯವಾದದ್ದು ದೇವರೇ ನಿನ್ನಲ್ಲೇ ಸಿಗ್ತಕ್ಕಂಥದ್ದು ಅಮೂಲ್ಯವಾದದ್ದು, ನನ್ನವರಲ್ಲಿ ತನ್ನವರಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ರಣರಂಗದಲ್ಲಿ ಸ್ಪಷ್ಟವಾಗಿ ದಾವೀದ್ ಮಹಾರಾಜ ಗೋಲೆತ್ತನ ಜೊತೆ ಹೋರಾಡೋದಕ್ಕಾಗಿ ಒಂದು ಬಲ ಹೊಂದ್ಲತ್ತನ. ತನ್ನ ಅಣ್ಣಗಿರ್ತ, ಏಯ್ ನೀನು ಹೋಯ್ತೇ ಇಲ್ಲ ಅಂತಲತ್ತನ ಅವನಿಗೆ. ನೀ ಹೋಗ್ಲಿ, ಯಾಕೆ ನಿಂದ ಕೆಲಸ ಏನದಲ್ಲಿ? ಈ ರಣರಂಗಕ್ಕೆ ಬಂದಿದ್ದ ಕಾರಣ ಏನು? ನೀ ಹೋಗಲತ್ತನ ಅಣ್ಣೆ. ಆದ್ರೆ ಅಣ್ಣೆ ಹೋಗಲತ್ತನ, ಆ ಅಣ್ಣೆ ಅವನ ಕೈ ಕೆಳಗೆ ಒಂದಿನ ನಿಂತ ಹೋರಾಡತಕ್ಕಂಥ ವ್ಯಕ್ತಿ ಒಳಗೆ ಯಾವ ಬಿ ಜಯದ ಮೈಗಳರ ಒಳಗೆ ಜಯ ಇಲ್ಲ. ಹೋರಾಡತಕ್ಕಂಥ ವ್ಯಕ್ತಿ ಒಳಗೆ ಜಯದ, ಹೋರಾಡತಕ್ಕಂಥ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ದುಡಿತಕ್ಕಂಥ ವ್ಯಕ್ತಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಯಾವ ಕೈಲಿ ಫಸಿನ ಸುರಿಸಿ ದುಡಿತಾರೋ ಆ ವ್ಯಕ್ತಿ ಹೊಟ್ಟೆ ತುಂಬ ಊಟ ಮಾಡ್ತಾನ. ತಾ ಮಾಡದೆ ತನ್ನವರಿಗೂ ಕೂಡ ಊಟ ಮಾಡಿಸ್ತಾನ. ತಾನು ಊಟ ಮಾಡ್ತಾನ, ತನ್ನವ್ರಿಗೆ ಕೂಡ ಊಟ ಬಡಿಸ್ತಾನ. ದುಡಿತಕ್ಕಂಥ ವ್ಯಕ್ತಿ, ದುಡಿಯಲ್ಲಂತ ವ್ಯಕ್ತಿ ಕೈಗಳು ಚಾಸ್ತಾನ. ಪ್ರೇರಿ ಅವ್ರ ಬಲ್ಲ 10 ರೂಪಾಯಿ ಇಸ್ಕೊಂಡ, ಇವ್ರ ಬಲ್ಲ 10 ರೂಪಾಯಿ ಇಸ್ಕೊಂಡ, ಇವ್ರ ಬಲ್ಲ 5 ರೂಪಾಯಿ ಇಸ್ಕೊಂಡ. ನಾವು ಧನವಂತರ ಮನೆಗೆ ಎತ್ತಿದೆ ಒಂದ್ಸರ್ತಿ. ಆ ಧನವಂತನ ಮಗ ಗೊತ್ತು, ಅವ್ರ ಬಲ್ಲ 5 ರೂಪಾಯಿ ಇಸ್ಕೊಂಡ, ಇವ್ರ ಬಲ್ಲ 5 ರೂಪಾಯಿ ಇಸ್ಕೊಂಡ, ಅವ್ರ ಬಲ್ಲ ಇವ್ರ ಬಲ್ಲ 5 ರೂಪಾಯಿ ಇಸ್ಕೊಂಡು ಇಬ್ಬರು ಶೇರ್ ಮಾಡಿ 90 ಹೊಡಿಲತ್ತಾರ. ಗೊತ್ತ ಅವ್ರು ಏನ್ ಹೊಡಿಲತ್ತಾರ? 5 ರೂಪಾಯಿ ಚಂದ, ಮೈ ಕೈ ಕಸ್ಮರದ ಇವನಸ್ತನ ಕಷ್ಟಪಟ್ಟು ದುಡಿಲಕ್ಕಾಗಲ್ಲ. ಇವತ್ತು ನೀವು ಕಷ್ಟಪಡತ್ತೀರಿ, ದುಡಿಲತ್ತೀರಿ, ಏನ್ ಚಂದ ಮಾಡತ್ತೀರಿ 90ಗಾಗಿ? ನನ್ನ ಸೋದರಿ ಸೋದರ, ನಿಮಗ ದೇವರು ಒಂದು ಪ್ರೀತಿ ಮಾಡತ್ತ. ನೀ 90ನೇ ಮಾಡ್ತಿರ್ಬೋದು, ದೇವರ 90 ತೆಗೆದಕ್ಕೆ ತನ್ನ ರಕ್ತವನ್ನು ಸೇವನೆ ಮಾಡುವಾಗೆ ನಿಮ್ಮನೆ ಕ್ಲತಂತ್ರಿ, ತನ್ನ ದೇಹವನ್ನು ಸೇವನೆ ಮಾಡುವಾಗೆ ನಿನ್ನ ಬಿಟ್ಟಂತ. ತೇಳು ಎಷ್ಟು ವಿಷ ಪದಾರ್ಥ ರೀ ಗೊತ್ತದ ನಿಮ್ಗ? ತೇಳು ಯಾರ್ಯಾರ ಕಚ್ಚದ ಒಂದ್ಸರ್ತಿರ ಮುಟ್ಟ್ಯದ ನಾನು ಹೊಡೆದಿದ್ದೀರಿ ಒಂದ್ಸರ್ತಿ ಊರಾಗ. ಫಸ್ಟ್ ಅದೇ ಲಾಸ್ಟ್ ಅದೇ ಇಲ್ಲಿವರೆಗೆ ಮತ್ತದ. ಬಟ್ ಅದಕ್ಕೆ ಕೈದಾಗ ಹಿಂಗೆ ಹಿಡ್ಕೊಂಡು ಸಿಟ್ಟಿಲ್ಲ, ಹಿಂಗೆ ವರ್ಷಕ್ಕಿದ ಅದ ಕೈದಾಗ ವಿಷ ಬಿಟ್ಟಿಲ್ಲ. ಅದು ಎಲ್ಲಿ ವಿಷ ಬಿಡ್ಬೇಕು ಅಲ್ಲೇ ವಿಷ ಬಿಟ್ಟದ. ನಾಯಿ ಕಸಿದ್ರು ಕೂಡ ಹುಡುಕ ಇದ್ದಾಗನ ನಾಯಿ ಕಸಿದ್ರು ಕೂಡ ನಾಯಿ ಕಾಲು ಹಿಡ್ಕೊಂಡು ಅದಕ್ಕೆ ಗಿರಿಗಿರಿ 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 ತಿರುಗಿಸಿ ಬಿಡ್ಸಾಕಿದ. ಹಲ್ಲೆಲೂಯಾ. ಮನುಷ್ಯ ನನಗೆ ಕಸಿದ್ರು ಸುಮ್ಮನೆ ಬಿಡ್ತಾನ,
ಎತ್ತಲಾಗ ಬಂದವ್ರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಅದು ತೇಳು ಇಷ್ಟು ವಿಷ ಪದಾರ್ಥ ಇರ್ತದ, ಅಷ್ಟು ವಿಷ ಪದಾರ್ಥ ಇರ್ತದ. ಕಾಲ ಬಂದಾಗ ನೋಡ್ರಿ, ಅದು ಇದ್ದಂತ ಈ ಸ್ಥಳದಲ್ಲಿ ನಿಂದಿರ್ತದ 50-40-50 ಮರಿಗಳು ಅದರ ಮಾಂಸವನ್ನು ತಿಂದು ಬದುಕ್ತಾವ. ವಿಷ ಪದಾರ್ಥ ಹುಳನೇ, ಆ ವಿಷನೇ ಒಬ್ಬರು ಪ್ರಾಣ ತೆಗಿತದ, ಆ ವಿಷನೇ ಒಂದು ಪ್ರಾಣಿದು ಜೀವ ತೆಗಿತದ, ಆ ವಿಷನೇ ಮನುಷ್ಯನಿಗೆ ವೇದನೆಗೆ ಒಳಗ್ ಮಾಡ್ತದ. ಅದ್ರೊಳಗೆ ವಿಷ ಇದ್ರು ಕೂಡ ತನ್ನ ಮಕ್ಕಳಿಗೆ ಆಹಾರವಾಗಿ ಮಾರ್ಪಡ್ತದೆ. ಅದ್ರ ಮರಣನೇ ಖತಮಲ್ಲೇ. ತನ್ನ ಮಕ್ಕಳಿಗೆ ವಿಷವಾಗಿ ಇದ್ರು ಕೂಡ ಪರವಾಗಿಲ್ಲ, ತನ್ನ ಶರೀರ ತನ್ನ ಮಕ್ಕಳಿಗೆ ಆಹಾರ ಮಾಡ್ತದೆ. ಒಂದು ವಿಷ ಪದಾರ್ಥ ಹುಳನೇ ತನ್ನ ಮಕ್ಕಳಿಗೆ ಆಹಾರ ಮಾರ್ಪಡ್ಸಂದ್ರ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ನಿಮಗಾಗಿ ತನ್ನ ದೇಹ ರಕ್ತವನ್ನು ಅರ್ಪಿಸಿ ಸಮರ್ಪಣೆ ಮಾಡಿ, ಇಗೋ ಮಕ್ಕಳೇ, ನಾನು ಬದುಕಿದ್ದ ನಡೆದಿದ ಮರಣದ ಕೊಂಡಿ ನನಗೆ ಹಿಡಿದಿಲ್ಲ, ನಾನು ತಿರುಗಿ ಬರ್ತಾ ನನ್ನ ತಂದೆಯ ಮನೆಯಲ್ಲಿ ಬಿಡಾರಗಳು ರೆಡಿ ಮಾಡಿ ನಿಮ್ಮನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾ ಅಂತ ಹೇಳ್ತಾನೆ. ಎಷ್ಟು ಪ್ರೀತಿ ಆತನಲ್ಲಿ. ಹಲ್ಲೆಲೂಯಾ. ಈ 90ದಾಗ ಜೀವದನ ಏನು ಈ ರಕ್ತದಾಗ ಜೀವದನ? ಎದ್ರಾಗ ಜೀವದ ರೀ? ರಕ್ತದಾಗ ಜೀವದ ಸೇವನ, ಆ ರಕ್ತದ ಜೀವದ. ಅದಕ್ಕೆ ದಾವೀದ ಮಹಾರಾಜ ಹೇಳ್ತಾನೆ ಸ್ಪಷ್ಟವಾಗಿ, ಏನ್ ಹೇಳ್ತಾನಂದ್ರೆ, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದ ಅಂತ ಹೇಳ್ತಾನೆ. ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದ! ಒಂದು ತಾಯಿ ಪ್ರೀತಿಗಿಂತ, ಒಂದು ತಂದೆಯ ಪ್ರೀತಿಗಿಂತ, ಕೊಟ್ಟಂತ ಅಣ್ಣ ತಮ್ಮರ ಅಕ್ಕ ತಂಗಿಯರ ಪ್ರೀತಿಗಿಂತ, ಒಂದು ಹೆಂಡತಿ ಮಕ್ಕಳ ಒಂದು ಯಜಮಾನ ತೋರಿಸಿರ್ತಕ್ಕಂಥ ಪ್ರೀತಿಗಿಂತ ಎಲ್ಲಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ದೇವರ ಒಂದು ಪ್ರೀತಿ. ಅಮೂಲ್ಯವಾಗದ ನನ್ನ ಸೋದರ. ಈ ಅಮೂಲ್ಯವಾಗಿರ್ತಕ್ಕಂಥ ಪ್ರೀತಿಯನ್ನು ಹಿಡ್ಕೊಂಡು ನಿನ್ನ ಹಿಂಬಾಲಿಸು. ಅವಾಗ ಉನ್ನತ ಸ್ಥಾನಮಾನ ಕೊಡ್ತೀನಿ, ಅವಾಗೇ ಬರ್ತೀವಿ ಉನ್ನತ ಸ್ಥಾನಮಾನ. ಸುಮ್ಮನೆ ಬರಲ್ಲ. ಇವತ್ತು ನೀವು ಉಸಿರು ಇಟ್ಕೊಂಡು ಬಂದಿದಲ್ಲ, ಇವತ್ತು ಈ ಜೀವ ನಿನ್ನ ಒಳಗದಲ್ಲ. ಇವತ್ತು ಯಾರ ಜೀವ ಅನ್ಕೊಳ್ತೀನಿ? ದೇವ್ರ ಜೀವದ. ದೇವ್ರ ರೆಕ್ಕೆಯನ್ನು ಆಶ್ರಯಿಸು. ಒಳಕೋಣಿಲ್ಬಾ. ನಿನ್ನ ಕಷ್ಟ ಬಂದಾಗ, ನಿನ್ನ ಸಂಕಟ ಬಂದಾಗ ಒಳಕೋಣಿಲ್ಬಾ. ಆತನ ರೆಕ್ಕೆ ಮರೆಯಲ್ಲಿ ನೀನು ಸುರಕ್ಷಿತವಾಗಿರ್ತೀನಿ. ನಿನ್ಗೆ ಯಾವ ಅಪಾಯ ಬರಲ್ಲ, ಯಾವ ಶೋಧನೆ ಬರಲ್ಲ. ನಿನ್ನ ಗುಡಾರಕ್ಕ ಯಾವ ದುಷ್ಟನ್ನು ಕೂಡ ಬಂದು ನಿನ್ನ ಶೋಧಿಸಲಕ್ಕೆ ಅವಕಾಶ ಚಾನ್ಸಸ್ ದೇವ್ರು ಕೊಡಲ್ಲ. 11 ದಿವಸನಾಗ ದೇವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಒಂದು ಕೀರ್ತನೆ 91ನೇ 4ನೇ ವಚನ. ಹೋದಮ್ಮ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯು ನಿನಗೆ ಹೆಡ್ಡೆಯು ಗುರಾಣಿಯು ಆಗಿದೆ. ಸತ್ಯ ಹಲ್ಲೆಲೂಯಾ ಹೇಳ್ತಾರೆ. ದೇವರಿಗೆ ಮಹಿಮೆ ಆಗಲಿ. ಚಪ್ಪಳೆ ತಟ್ಟಿ. ಅದ್ಭುತವಾಗಿ ಒಂದು ಇಷ್ಟೊಂದು ಭಯಂಕರವಾಗಿರ್ತಕ್ಕಂಥ ಮಾತೆ ಅನ್ಕೋರಿಲ್ಲಂತಿಲ್ಲ. ಆದರೆ ಮತ್ತೆ ಹೇಳ್ತಾನೆ ಏನಂದ್ರೆ, ಆತನು ನಿನ್ನ ರೆಕ್ಕೆಗಳನ್ನು ಒದಗಿಸುವನೆಂಬುದಾಗಿ. ಆತನೇ ದೇವರು ಬೇರೆ. ಹಲ್ಲೆಲೂಯಾ. ಯಾರಾದರೂ ಅಂಗಿ ಕೊಟ್ಟರು, ಒಂದು ಪ್ಯಾಂಟ್ ಶರ್ಟ್ ಕೊಟ್ಟರು ಹಾಕೊಳಕ್ ಅನ್ಕೋರಿ, ಅದು ಒಂದಿನ ಮಾತು ಬರ್ತಾವ್ರ ಒಳಗೆ. ನೀವು ಫಂಕ್ಷನ್ಗೆ ಹೋಗ್ಲತ್ತರ, ಯಾಕ ಸೀರೆ ಚಂದ ತಗೊಂಡಿದ್ದಲ್ಲ, ನಾ ಜರ ಫಂಕ್ಷನ್ಗೆ ಹೋಗಿ ಬರ್ತಾ ಯಾಕ ಆ ಸೀರೆ ನನಗೆ ಕೊಡು ಯಾಕ ಅಂದ್ರೆ, ಅವ್ರ ಪಾಪ ಹಿಂದೆ ಮುಂದೆ ಆಲೋಚನೆ ಮಾಡಿ ಆ ಸೀರೆ ತಂದು ಕೊಡ್ತಿರ್ಬೇಕು ನಿಮ್ಗೆ ಉಟ್ಕೊಂಡಾಗ. ಸೀರೆ ಉಟ್ಕೊಂಡ್ರೆ ಭಾಳ ಸುಂದರ ಕಾಣ್ತೀರಿ ನೀವು, ಇಲ್ಲಂತಿಲ್ಲ. ಕೆಳಗೆ ಸೀರೆ ಹರಿದೋಯ್ತಂದ್ರೆ ದಂಡ ನೀವೇ ಕೊಡ್ಬೇಕಂತ. ಅದ್ರ ಬೆಲೆ ಎಷ್ಟು ಅದನ್ನು ಗೊತ್ತಿಲ್ಲ, ಬಟ್ ಅದ್ರ ಬೆಲೆ ಮಾತ್ರ ನೀವು ಕೊಡ್ಲೇಬೇಕಂತ 100%. ಅವ್ರು ವರ್ಷ ಉಟ್ಕೊಂಡರೋ 2 ವರ್ಷ ಉಟ್ಕೊಂಡ್ರು ಪರವಾಗಿಲ್ಲ. ಬಟ್ ಆಕೆ ಆ ಅಕ್ಕಂತಳ ಆ ಬೆಲೆ ತಗೊಂಡ್ರು ಕೂಡ ಅಂತ ಒಂದಿನ, ಅಯ್ಯ ಗೊತ್ತಿಗೆ ನಾ ಸೀರೆ ಕೊಟ್ಟಿದ್ದೆ ನಿಂಗೆ ಗೊತ್ತಿಲ್ಲ. ಜಗಳ ಬಂದಾಗ ಎಲ್ಲಿ 4 ಮಂದಿ 8 ಮಂದಿ ಇರ್ತಾರ ನೋಡು, ಆಗೋತಂತಳ ಬಜಾರ್ದಾಗ. ನಿನ್ ಗೊತ್ತದ ಗತಿ ಇಲ್ದಕ್ಕಿದ್ದಿದಿ, ನನ್ ಸೀರೆ ಉಟ್ಕೊಂಡ್ ನೀ ಫಂಕ್ಷನ್ ಹೋಗಿದ್ ಗೊತ್ತದ ನಿಂಗ? ನಾನು ಅಂಗಿ ಪ್ಯಾಂಟ್ ಕೋಟ್ ಹಾಕೊಂಡ್ ನೀ ಆ ಫಂಕ್ಷನ್ಗೆ ಹೋಗಿದ್ ಗೊತ್ತದ ನಿನ್ಗ? ಇವತ್ತು ನೀ ನನಗೆ ವಿರುದ್ಧವಾಗಿ ಮಾತಾಡ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನ ಅಂತ ದೇವರ ಬಲ. ದೇವರು ಏನ್ಲತ್ತಾನಂದ್ರೆ, ಇಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಅನುಸಾರವಾಗಿ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವ. ದೇವರು ತನ್ನ ರೆಕ್ಕೆಯಿಂದ ನಿನ್ನ ಒದಗಿಸ್ತಾನೆ. ನಿಂಗೆ ನಾನು ಒಳಗೆ ಮುಚ್ಚಿಟ್ಕೊಂಡು ನೆಂಪದ ದೇವ್ರು ಹೇಳತ್ತಿಲ್ಲ. ನಿನ್ನ ಒದಗಿಸ್ಕೊಂಡು ಸುರಕ್ಷಿತವಾಗಿರ್ತಾನೆ. ಕೇಡು, ಸಂಕಟ, ಶ್ರಮೆಗಳು ಬಂದಾಗ ಆತನ ಪಕ್ಕೆಯ ಮರೆಯನ್ನು ನೀನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಖೇಡ್ಯವು ಗುರಾಣಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸತ್ಯತೆ ಬೇರೆ. ಆತನು
ಸತ್ಯವಂತನಾಗಿದ್ದೀನಿ ಕಾರಣ ಇವತ್ತು ನಿನ್ನ ಸತ್ಯವಂತನಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ಆತನ ಉದ್ದೇಶ. ಆತ ನೀತಿವಂತನಾಗಿದ್ದೀನಿ ಕಾರಣ ನಿನ್ನ ನೀತಿವಂತನಾಗಿ ಮಾರ್ಪಡಿಸ್ಬೇಕೆಂಬುದಾಗಿ ದೇವರು ಉದ್ದೇಶ. ಆತನ ಮನಸಂಕಲ್ಪನೆ ಒಳ್ಳೇದದ. ಬಟ್ ನಾವು ಬೇರೆ ಬೇರೆ ಆಲೋಚನೆ ಮಾಡ್ಕೊಂಡು ದೇವರಿಗೆ ವೈರ್ಯಾಗಿ ವಿರುದ್ಧವಾಗಿ ಕಾರ್ಯ ಮಾಡ್ತೇವಲ್ಲ, ಅವಾಗ ಆತನ ರೋಷ ಬರ್ತದ. ಮಗನೇ ಮತ್ವ ಒಳಗ್, ನೀ ಒಳಗ್ ಬಾ ಅಂತ ಹೇಳ್ತಾನೆ. ಯಾಕ? ನನ್ನ ರೋಷವು ದೇಶದ ಮೇಲೆ ಅಥವಾ ಜನರ ಮೇಲೆ ಎಲ್ಲಿ ತೀರಿಸಲು ಒಳಕೋಣೆಯಲ್ಲಿ ಬಂದು, ಮಗನೇ ನೀನು ಸುರಕ್ಷಿತವಾಗಿರು, ನನ್ನ ಮೊರೆ ಇಡು, ನಾನು ಪ್ರಾರ್ಥನೆ ಮಾಡಂತ ಹೇಳ್ತಾನೆ. ದಾವೀದ್ ಮಹಾರಾಜ ಒಂದು ಪಾಠ ಕಲ್ಪನೆ ನನ್ನ ಕೈಯಲ್ಲಿ ಏಷ್ಯಾ ಪ್ರವಾದಿ ಹೇಳ್ತಕ್ಕಂಥ ಮಾತಲ್ಲಿ ದಾವೀದ್ ಮಹಾರಾಜ ಅದಕ್ಕಿಂತ ಮುಂಚಿತವಾಗಿ ದೇವರ ರೆಕ್ಕೆಯನ್ನು ಆಶ್ರಯಿಸುತ್ತಾನೆ. ಆತ ನಿಮ್ಗ ಖೇಟಿಯು ಗುರಾಣಿ ಆತನ ಸತ್ಯತೆಯದಲ್ಲ ಬೇರೆ. ಆತನು ಒಂದು ಖೇಟಿಯು ಗುರಾಣಿ ಆತನಾಗಿದ್ದಾಗ ನಿನಗೆ ಯಾವುದು ಬಂದು ಕೂಡ ಏನು ಮಾಡ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸತಿ ಮಂತ್ರವಾದಿಗಳು ನಿಂಬೆಕಾಯಿ ಬರರ ತಂದು ಬೆಳೆಸ್ತಾರ, ಕಡೆಗೆ ಎಲ್ಲಿ ಬರ್ತದ ನಿಂಗೆ ಮುಟ್ತದ, ಅದು ಹೊಡಿತದ, ಸಾಧ್ಯನೇ ಇಲ್ಲ. ಕಲ್ಲು ಬರ್ತದ್ರಿ, ಬೀಸ್ಕೊತ ಬರರ ಸೌಂಡ್ ಬರ್ತದ, ಕಡೆಗೆ ಅದು ನಿನಗೆ ಮುಟ್ಲಕ್ಕ ಅದ್ರ ಶಕ್ತಿ ಇಲ್ಲ. ಅರ್ಥಲತ್ತ ಅದಕ್ಕೆ ಮುಟ್ಲಕ್ಕ ನಿಮ್ಮಲ್ಲಿ ಶಕ್ತಿ ಇಲ್ಲ. ಯಾಕ? ನಿನ್ನ ಒಳಗೆ ಯಾರವ? ಯೇಸು ಸ್ವಾಮಿಯ ನಿನ್ನ ಒಳಗ. ಖೇಟಿಯು ಆತನೇನ, ಗುರಾಣಿ ಕೂಡ ಆತನೇನ ಪ್ರೇರಿ. ಗುರಿ ಇಟ್ಟು ದುಷ್ಟ ನಿನ್ಗ ಗೋಲ ಕೊಡಿದ್ರು ಕೂಡ ಆ ಬಾಣ ಬಂದು ನಿನ್ನ ಮುಟ್ಲಕ್ಕ ಅವಕಾಶ ಅನ್ಸಿಸಿ ಇಲ್ಲೇ ಇಲ್ಲ. ಯಾಕ? ಆತ ನಿನ್ನ ಗುರಾಣಿ ಆಗಿದ್ದಾನೆ. ಕ್ಷಣ ಕ್ಷಣ, ನಿಮಿಷ ನಿಮಿಷ, ಸೆಕೆಂಡ್ ಸೆಕೆಂಡ್ ನಿನ್ನ ಕಾಯ್ತಕ್ಕಂತನಾಗಿರ್ತಾನೆ. ಒಂದು ಸೆಕೆಂಡ್ ದೇವ್ರು ನಿಂಗೆ ಬಿಟ್ಕೊಟ್ನಂದ್ರ ದುಷ್ಟ ನಿನ್ನ ನುಂಗಿ ಬಿಡ್ತಾನೆ ಪ್ರಿಯರೇ, ನೀನ್ ನುಂಗಿ ಬಿಡ್ತಾನ. ಅಷ್ಟು ಶಕ್ತಿ ದುಷ್ಟನಲ್ಲದ. ಆದ್ರೆ ಗುರಾಣಿ ಯಾರವ? ದೇವ್ರು ನಿನ್ನ ಗುರಾಣಾಗಿದ್ದನ ಕಾರಣ ದುಷ್ಟ ನಿನಗೇನ್ ಮಾಡ್ಲಕ್ಕ ಅವಕಾಶ ಅನ್ಸಿಸು ಇಲ್ಲದಿಲ್ಲ. ಅವನ್ ಪ್ರಯಾಸ ಪಡ್ತಾನ, ದೇವ್ರ ಪ್ರಯಾಸ ದೇವ್ರು ಪಡ್ತಾನೆ. ಸೇವೆಗೆ ಬಂದಾಗ ಸೈತಾನಲ್ಲಿ ನೋಡು ರೋಜಿಗಳು ಅಂತ ಹೇಳಿ ಪ್ರೇಯರ್ ಮಾಡ್ದೆ ಅಂದ್ರ ನಿನಗ ಒಟ್ ಮುರ್ದಾಗ ನಿನಗ ಮೂಲೆ ಹಾಕ್ತಂದಿತ್ತು. 3 ತಿಂಗಳು ಕಣ್ಣೀರು ಸುರಿಸ್ದ. ದೇವ್ರೇ ಕಣ್ಣೀರೇ ರೈಸ್ದಾಗ ಮಿಕ್ಸ್ ಆಗ್ಲತ್ತ, ಒಂದ್ಸರ್ತಿ ಊಟ ಮಾಡತ್ತ. ಒಳ್ಳೆ ಒಳ್ಳೆ ಹಾಡುಗಳು ನನಗೆ ಆತರಣವಾಗಿ ಧೈರ್ಯ ತುಂಬು. ಲಾಸ್ಟಿಗೆ ಫಾಸ್ಟಿಂಗ್ ಉದ್ದು ಪ್ರೇಯರ್ ಮಾಡಿದಾಗ ದೇವ್ರು ಹೇಳ್ತಾನ, ಸೈತನನ್ನು ಕೆಲಸ ಸೈತನನ್ನು ಮಾಡ್ತಾನ, ನನ್ನ ಕೆಲಸ ನಾನು ನಿನಗಿಷ್ಟ ಅದನ್ನ ಅಂತ ಕೇಳ್ತಾನೆ ದೇವ್ರು. ಹಲ್ಲೆಲೂಯಾ. ದೇವರೇ ನನಗಿಷ್ಟ ಅದ. ನೀ ನನ್ನ ಗುರಾಣಿಯಾಗಿದ್ದಾಗ, ನನ್ನ ಖೇಟ್ಯವಾಗಿದ್ದಾಗ ನನಗೆ ಯಾವ ಭಯವಿಲ್ಲ ಎಂಬುದಾಗಿ ದೇವರ ಸನ್ನಿಧಿಯನ್ನು ಆಶ್ರಯಿಸಬೇಕು. ಇವತ್ತು ನಿಮ್ಗ ನಾ ಒಂದೇ ಹೇಳ್ತೆ, ಕಷ್ಟ ಬಂದಾಗ ದುಃಖ ಬಂದಾಗ ಅವ್ರ ಮುಂದೆ ಕಣ್ಣಿರಿಟ್ಟ, ಇವ್ರ ಮುಂದೆ ಕಣ್ಣಿರಿಟ್ಟ, ಅವ್ರ ಮುಂದೆ ಕೈ ಚಾಚ್ದ, ಇವ್ರ ಮುಂದೆ ಕೈ ಚಾಚ್ದ, ಬೇಡ. ಅವ್ರ ಮುಂದೆ ಬೇಡ, ಒಳಕೋಣೆಗೆ ಬಾ, ಬಾಗಿಲನ್ನು ಮುಚ್ಚು, ಮೊಳಕಾಲೂರು, ಪ್ರಾರ್ಥನೆ ಮಾಡು. ದೇವ್ರಿನ ಪ್ರಾರ್ಥನೆ ಕೇಳ. ಗುಲ್ಲು ಗುರ್ದಾಳಿ ಕುತಂತ್ರ ಇದ್ದಂತ ಈ ಸ್ಥಳದಲ್ಲಿ ಹೋಗಿ ಅಯ್ಯೋ ಅಯ್ಯೋ ಎಂಬ ಬೇಡ. ದೇವರ ಸನ್ನಿಧಿಯನ್ನು ಆಶ್ರಯಿಸು, ದೇವ್ರ ಅದ್ಭುತ ಮಾಡ್ತಾನೆ. ನಿನ್ ಮನೇಲೆ ಒಂದು ಕೋಣೆ ರೆಡಿ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಆ ರಾತ್ರಿ ಬೇರಾತ್ರಿ ಎಂಬ ಅವಶ್ಯಕತೆ ಇಲ್ಲ. ರಾತ್ರಿ 1-2 ಗಂಟೆ ತನಕ ಆಲ್ಮೋಸ್ಟ್ ಜನ ಫೋನ್ಗಳು ಯೂಸ್ ಮಾಡ್ತೀರಿ. ಪ್ರಾರ್ಥನೆಗೆ ಅವಕಾಶ, ಪ್ರಾರ್ಥನೆಗೆ ಅವಕಾಶ. ಅಷ್ಟು ಸಮಯ ಪ್ರಾರ್ಥನೆ, ಅಷ್ಟು ಸಮಯ ದೇವ್ರ ವಾಕ್ಯಕ್ಕೆ ಅವಕಾಶ. ಎಷ್ಟು ಸಮಯ ದುಷ್ಟನೇ ಕುರಿತು 3-4 ಪಟ್ಟು ಈ ದೇವ್ರಿಗೆ ಸಮಯ ಕೊಟ್ಟು ನೋಡು, ದೇವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದುಷ್ಟನಿಗೆ ನೀನು ಆಶ್ರಯಿಸಬೇಡ, ದೇವರಿಗೆ ಆಶ್ರಯಿಸು. ದೇವರಿಗೆ ಒಳಗಾಗಿರು, ದೇವರು ನಿನ್ನ ಒಳಗಾಗಿದ್ದರಿಂದ ಅದ್ಭುತ ಕಾರ್ಯ ಮಾಡ್ತಾನೆ. ಕೀರ್ತನೆಗಳು 63ನೇ ಅಧ್ಯಾಯ 7ನೇ ವಚನ ಓದ್ರಿ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ಇದು ಒಂದು ಟಿಕ್ ಹಾಕೋರಿ ನಿಮ್ಮ ಬೈಬಲ್ದಲ್ಲಿ, ಇದಕ್ಕೆ ಅಂಡರ್ಲೈನ್ ಮಾಡ್ಕೊರಿ. ಯಾರು ಸಹಾಯಕರಂತ? ನೀನು ನನಗೆ ಸಹಾಯಕನಾಗಿ ಇದ್ದೀಯಲ್ಲ. ಹೋದಮ್ಮ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದು ಕೊಂಡು ಆನಂದ ಘೋಷ ಮಾಡುತ್ತಿರುವೇನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಆನಂದ ಘೋಷಣೆ ಒಳಗೆ ಕಾಣಿಸ್ತದ. ಯಾನಾರ ಜರ್ರ ಸರ್ದಿ ಜ್ವರ ಕೆಮ್ಮು, ಈಗ ನನ್ ಮುಗ್ದಾಗ ನೋಡಿ ಪೂರ ಅಂದ ತಕ್ಷಣ ಅಬ್ಬೋ ಒಂದಿನ ಅಮ್ಮರ್ದ್ ಕೇಳಿ ನೋಡಲ್ ಹೋಗಿರಿ ನೀವು. ಆಯ್ತೆ ನನ್ ಮುಗ್ದಾಗ ನೋಡಿ ಸುಮ್ಮನ್ ಸರ್ದಿ ಇವ್ರು ಜ್ವರ ಅಂತೂ ಥೋಡೆ ಬಂದಿದ್ದು. ಆಯ್ತೆ ಗೊತ್ತ ನನ್ ಮುಗ್ದಾಗ ನೋಡಂದಿದ್ದ ಒಂದಿನ. ಬೆಳಗನ ಮಕ್ಕೊಂದಿಲ್ಲ ಅವ್ರು, ಬೆಳಗನ ಮಕ್ಕೊಂಡಿ ಕ್ಷಣ ಕ್ಷಣ ಜಸ್ಟ್ ಹಿಂಗ ಮಕ್ಕೊಂಡ್ ಮತ್ತ ಬಂದು ನೋಡ್ಬೇಕು. ಉರಿ ಹೆಚ್ಚಿಗಾಗ್ಯಾವೋ ಕಮ್ಮಾಗ್ಯಾವೋ ಅಥವಾ ಹ್ಯಾಂಗದನೋ. ಒಂದು ಹೆಂಡತಿನೇ ಒಂದು ಯಜಮಾನನಿಗೆ ಇಷ್ಟೊಂದು ಪ್ರೀತಿ ಮಾಡಿ ನೋಡ್ತಾಳಂದ್ರ ದೇವ್ರು ನಿಮ್ಗೆ ಚೆಕ್ ಮಾಡಲ್ಲೇನಂತೀರಿ? ಹಲ್ಲೆಲೂಯಾ. ಮಾಡ್ತಾನಂತೀರಿ ಇಲ್ಲಂತೀರಿ? ದೇವ್ರು ಮಾಡ್ತಾನೆ. ಒಂದು ಮಕ್ಕಳು ಒಂದು ಸಿಂಪ್ಟಮ್ಸ್, ಯಾವುದೋ ಸಿಂಪ್ಟಮ್ಸ್ ಒಳಗಾದ್ರಂದ್ರ ತಾಯಿ ತಂದೆಗೆ ಎಷ್ಟು ಚಿಂತೆ ಇರ್ತದೋ ಅಷ್ಟು ಚಿಂತೆ
ದೇವರಿಗೆ ಇರ್ತಾನೆ ಬೇರೆ. ಎಲ್ಲಕ್ಕಿಂತ ಹೆಚ್ಚು ನಿಮ್ಗೆ ಆ ದೇವ್ರ ಚಿಂತೆ ಮಾಡ್ತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ. ನೀವು ನೋಡ್ರಿ, ಆ ಆಪತ್ ಬಂದಾಗ ದೇವ್ರೇ ಎಂಬಾರಿ ಪ್ರಾರ್ಥನೆ ಮಾಡ್ರೆ ದೇವ್ರು ತಾನೇ ಸಹಾಯ ಮಾಡ್ತಾನೆ. ಇಲ್ಲ, ಇದ್ದ ಹಾಗೆ ಯಾವಾಗ್ಲೂ ನೀರು ದೇವ್ರ ಜೊತೆ. ಅದಕ್ಕೆ ಹೇಳ್ತಾನ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೇನು. ಅಂದ್ರೆ ಸಂತೋಷವಾಗಿದ್ದು ಸಂಭ್ರಮದಿಂದ ಕರ್ತನ ಸನ್ನಿಧಿని ಕಾಣಬೇಕು ಪ್ರಿಯರೇ. ಮುಖಗಳು ಜೊಗ್ಬದಪ್ಲೆ ಹಿಂಗ್ ಮಾಡ್ಕೊಂಡು ಕೆಲವೊಬ್ರು ಪೂರ ಹಿಂಗ್ ಮಾಡ್ಕೊಂಡು, ಯಾಕ ಏನಾಗ್ಯದ ಅಂದ್ರೆ ಏನ್ ಮಾಡ್ಲಿ ಅವ್ನು ಮಾರಿಗೆ ಬೆಂಕಿ ಹಚ್ಚಲಿ, ಮಗನ ಮಾರಿಗೆ ಬೆಂಕಿ ಹಚ್ತೆ, ಯಜಮಾನನ ಮಾರಿಗೆ ಬೆಂಕಿ ಹಚ್ತೆ, ಯಾರ ಮಾರಿಗೆ ಬೆಂಕಿ ಹಚ್ತೆ ಗೊತ್ತಿಲ್ಲ. ಮೊದಲೇ ನಿನ್ನ ಮಾರಿಗೆ ಮಾತ್ರ ಬೆಂಕಿ ಹಚ್ಕೊಂಡೇ ಬಂದಿದ್ನಿ, ಯಾಕಂದ್ರೆ ಮಾರಿಗೆ ಹುಪ್ಪದಲ್ಲ ಹಿಂಗ. ಅಲ್ಲೆಲ್ಲೂಯ್ಯ. ದಾವಿದ್ ಮಹಾರಾಜ್ ಹಂಗಲ್ಲತನ ಇಲ್ಲ. ದಾವಿದ್ ಮಹಾರಾಜ್ ಏನಂತಂದ್ರೆ, ನೀ ನನಗೆ ಸಹಾಯಕನಾಗಿದ್ದಲ್ಲ ಅಂತ ಹೇಳಿ ಆತನ ಸನ್ನಿಧಿಯಲ್ಲಿ ಆನಂದ ಘೋಷ ಮಾಡತಂತೆ. ಸಂತೋಷ ಉಳ್ಳವನಾತನ, ಸಮೃದ್ಧಿ ಉಳ್ಳವನಾದ ಪ್ರೇರಿ. ಈ ಕಡೆ ಸೌಲನು ಬಾಣ ತಗೊಂಡ್ ಓಡಾಡತಾನ, ಹಿಂಗ್ ಪೂರ ತಿವಿಲಕ ಇಷ್ಟು ಭಯಂಕರವಾದ ಬಲ್ಲಿ ಇಟ್ಟು ತಗೊಂಡ್ ಓಡಾಡತಾನ. ಈ ಕಡೆಯಿಂದ ಬಂದ್ರೆ ಮರಣ ಅದನೋ, ಈ ಕಡೆಯಿಂದ ಬಂದ್ರೆ ಮರಣ ಅದನೋ. ಆದ್ರೆ ದಾವಿದ್ ಮಹಾರಾಜ ಒಳಗೆ ಸಂತೋಷದ ಪ್ರಿಯರು. ಯಾಕ? ವಿರುದ್ಧವಾಗಿ ಆತನ ಕಾರ್ಯ ಮಾಡತ್ತಿಲ್ಲ. ಅಭಿಷೇಕ್ತನ ಮೇಲೆ ನಾನು ಹೇಗೆ ಕೈ ಮಾಡ್ಲಿ ಎಂಬುದಾಗಿ ತಿಳ್ಕೊಂಡು ಆ ಅಭಿಷೇಕ್ತನಿಗೆ ವಿರುದ್ಧವಾಗಿ ಕಾರ್ಯ ಮಾಡದೆ ಅವನು ತಲೆ ಕಡಿತಕ್ಕಂತ ಸ್ಥಿತಿ ಕೂಡ ಬಂದಿತ್ತು ಸೌಲೊಂದು. ಆದ್ರೆ ಅಲ್ಲಿಂದ ತಮ್ಗೆ ತೆಗೆದುಕೊಂಡು ಹೋಗ್ಯಾನ ಪ್ರೇರೆ ದಾವಿದ್ ಮಹಾರಾಜ. ಒಂದಿಗಿಲಿ ಬಟ್ಟೆ ಅಂಚನ್ನು ಹರಿದುಕೊಂಡು ಹೋಗ್ಯಾನ, ಕಟ್ ಮಾಡ್ಕೊಂಡು ಹೋಗ್ಯಾನ. ನನ್ನ ತಂದೆ ಸೌಲನೇ, ಈಗ ನಿನ್ ಮಗ ನಾನೇ ಇದ್ದ, ಎಚ್ಚರವಾಗಿ ಹಾಕಿಲ್ಲ ನೀನು. ಸೈನಿಕರಿಗೆ ಅಕ್ಕಪಕ್ಕ ಇರ್ತಕ್ಕಂಥ ಸೈನಿಕರಿಗೆ ಹೇಳ್ತಾರೆ, ಏನ್ ಗೊತ್ತದಲ್ಲ ಏನ್ ಹೇಳ್ತಾರ ಅಂದ್ರೆ, ಅವ್ರು ತಮ್ಮ ದೇಶಕ್ಕೆ ಅರಸನರು, ನೀವು ಅವನಿಗೆ ಕೈಲಕ್ಕಿದ್ದೀರಿ, ನೀವು ಹೇಗೆ ಬಲಗ್ತೀರಿ ಎಂಬುದ ಕೋಪ ಮಾಡತಾರಲ್ಲ ಆತನ ಸ್ಪಷ್ಟವಾಗಿ. ಗೊತ್ತದ ನಿಮ್ಗ? ಅಭಿಷೇಕ್ತರ ಒಂದು ಮಾನ ಮರದೆ ಗೌರವ ಇರ್ಬೇಕು ನಿಮ್ಮೊಳಗ. ಒಂದು ಅಭಿಷೇಕ್ತನ ಒಂದು ಕೈಲಕ್ ನಿಮ್ಗೆ ಆಗ್ಲತ್ತಿಲ್ಲ ಎಂಬುದಾಗಿ ತನ್ನ ಜೊತೆ ಇರ್ತಕ್ಕಂಥ ಸೌಲ ಜೊತೆ ಇರ್ತಕ್ಕಂಥ ಸೈನಿಕರಿಗೆ ಎಷ್ಟು ಗದ್ದಿಸ್ಲ ತನ್ನ ಪ್ರಯತ್ನ. ದೇವ್ರ ಪ್ರೀತಿ ಅಂದ್ರ ಹಂಗಿರ್ತದ. ಮನುಷ್ಯನ ಪ್ರೀತಿ ಬೇರೆ, ದೇವ್ರ ಪ್ರೀತಿ ಬೇರೆ. ನೀವು ದೇವರ ಹಾಗೆ ಇದ್ದೀರಿ, ಮನುಷ್ಯರ ಹಾಗೆ ಇಲ್ಲ. ಅಂತ ಒಂದು ಪ್ರೀತಿ ನಿಮ್ಮೊಳಗಿರ್ರಿ, ಅಂತ ಒಂದು ಆನಂದ ಘೋಷ ಮಾಡ್ರಿ. ಕಷ್ಟದಾಗ ಬಂದಾಗ ಕೂಡ ಸಂತೋಷ ಪಡ್ರಿ. ಒಳಕೋಡಿಯಲ್ಲಿ ಬಂದು ದೇವ್ರ ಸನ್ನಿಧಿ ಆಶ್ರಯಿಸಿ ಪ್ರಾರ್ಥನೆ ಮಾಡ್ರಿ. ಆತನ ರೆಕ್ಕೆ ನಿಮ್ಮನ್ನು ಹೊದಗಿಸಿ ನಿಮ್ಮನ್ನು ರಕ್ಷಿಸ್ತಕ್ಕಂಥನಾಗ್ತಾನೆ. ಒಂದು ಸೈತಾನನಾಗ್ಲಿ ಒಂದು ವೈರಿನಾಗ್ಲಿ ಮುಟ್ಟಬೇಕಾದ್ರ ದೇವ್ರ ಸನ್ನಿಧಿ ಹೋಗಿ ಕಣ್ಣುಗಳು ಗುಡ್ಡನ್ನು ಮುಚ್ಚಿ ನೀನು ಬಂದು ಮುಟ್ಬೇಕು. ಅಲ್ಲಿವರೆಗೆ ಅದಕ್ಕೆ ಅವಕಾಶ ಕೊಡಲ್ಲ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಸುರಕ್ಷಿತನಾಗಿ ಇದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವನು ಅಂತ ಹೇಳ್ತಾನೆ. ಕೆಳಗೆ ವಚನದ ಒಂದ್ಸರ್ತಿ 8ನೇ ವಚನ ಅದು. ಕೀರ್ತನೆಗಳು 53ನೇ 8ನೇ ವಚನ. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಹಲ್ಲೆಲೂಯ. ನಮ್ಮ ಬುಕ್ಕುಳು ಹರಿದೋದ್ರ ಹಾಸ್ಟೆಲ್ದಾಗ ಅನ್ನ ಕೊಡ್ತಿರಲ್ಲ, ಆ ಅನ್ನದಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಬಾರಿಕ್ ಮಾಡಿ ಹರಿದೋಗಿರ್ತಕ್ಕಂಥ ಬುಕ್ಕಿಗೆ ಆ ಬೇಸಿಗೆ ಹಿಂಗೆ ಹಚ್ಚಿ ನಾವು ಮೆತ್ಕೊಳ್ತೇವೆ ಪ್ರೇರೆ. ಇವತ್ತಿನ ಮಕ್ಕಳು ಬೇಜು ಹರಿದೋಯ್ತಂದ್ರ, ಮಮ್ಮಿ ನಾಳೆಗೆ ನಂಗೆ ಪುಸ್ತಕ ಇಸ್ಕೊಟ್ರೆ ನಾನು. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಸ್ಥಿತಿ ಅನುಭವಿಸಿರಿ ಯಾರ? ತಿರುಗಿ ಮಳೆಗಾಲದಾಗ ಇವತ್ತಿನ ಮಕ್ಕಳಿಗೆ ಛತ್ರಿ ಬೇಕು, ಇವತ್ತಿನ ಮಕ್ಕಳಿಗೆ ಮ್ಯಾಲಿನ ಹೊದಿಕೆಗಳು ಬೇಕು. ಆಗುತ್ತಾ? ಏನಸ್ಕೊತಿದೆ ಅವತ್ತು? ಗೋಣು ತಟ್ಟಿ ಅಂತಾರ, ಗೋಣು ಚೀಲ ಏನಂತ ಚೀಲ ಅಂತಾರ, ಅದಕ್ಕೆ ಗುಡಿಸಿ ಮಾಡಿ ತಲೆ ಮೇಲೆ ಹಾಕೊಂಡು, ಓಹೋ ಆಗಿನ ಪ್ರೀತಿಯಲ್ಲಿ, ಆಗಿನ ಆಶ್ರಯವೆಲ್ಲಿ, ಆಗಿನ ಸ್ಥಿತಿ ಪರಿಸ್ಥಿತಿ ಇವತ್ತು ಎಲ್ಲಿ ಗೊತ್ತು? ಇವತ್ತೇನಿದಿಲ್ಲ. ಇವತ್ತು ಹಳ್ಳಿ ಊರ ನೋಡ್ರಿ, ಪ್ರತಿ ಮನೆಗೆ ನನ್ನ ಮಕ್ಕಳು ಕೆಸರು ನಡಿಬೇಡ್ದೇವ, ಮನೆಗೆ ಬಸ್, ಮನೆಗೆ ಗಾಡಿ, ಸಾಲ ಆದ್ರೂ ಕೂಡ ಪರವಾಗಿಲ್ಲ, ನನ್ ಮಗ ತಲೆ ಎತ್ಕೊಂಡ್ ತಿರ್ಗಬೇಕಂತೇಳಿ ಮಗನಿಗೆ ಸಂಘ ಎಬ್ಸಿ ತಾಯಿ 50,000 ರೂಪಾಯಿ ಸಾಲ ಮಾಡಿ ಗಾಡಿ ಇಸ್ಕೊಡ್ತಾಳ. ಈ ಕಡೆ ಫೈನಾನ್ಸ್ 50,000 ಇರ್ತದ, ಇದು 50 1,30,30,000 ರೂಪಾಯಿ ಕಟ್ಬೇಕು. ಫೈನಾನ್ಸ್ ಮುಗಿಸ್ತಾನ. ಮಗನಿಗೆ ಏನಾಗ್ತದ, ಟೆಂಪರ್ ಹೆಚ್ಚಾಗೋಯ್ತದ. ಮಗ ಬಿರ್ರ್, ಓಹೋ ಅವ್ನ್ ರೇಸ್ ನೋಡ್ಬೇಕಾಗ, ಹೊಸ ಗಾಡಿ ರೇಸ್ ನೋಡ್ಬೇಕು. ಅವ್ನು ಊರಾಗ ಉಯ್ ಯಾರ ಬಲ್ ಗಾಡಿದನ ಇಲ್ಲೋ, ನಿಂಗೆ ಗೊತ್ತಿಲ್ಲ ಗಾಡಿ ಮೇಲೆ ನಡೆದ ಫಂಕ್ಷನ್ 3 ತಿಂಗಳ ಗಾಡಿ,
ಅದೆಲ್ಲಿ ಸಿಗ್ಲತ್ತ ಗಾಡಿ ನಿಮ್ಗೆ ಹುಡುಕ್ರಿ, ಮತ್ತದು ಫೈನಾನ್ಸ್ ದುಡ್ಡಿಲಿ ಬೀಳತ್ತದ. ಇದು ಮಾಡಿರ್ತಕ್ಕಂಥ ಸಾಲ ಸಗ್ಗದ್ರು ಅಂತ ನೀವು ಬಿಡಲ್ಲ. ಯಾಕ ನಿಮಗೆ ಕೂಡಿ ಹಾಕಿ ಉಸುಲು ಮಾಡ್ತಾರೆ. ಮತ್ತೆ ಈಗ ನಿಮಗೆ ಗೌರ್ಮೆಂಟ್ ಯಾರು ಹೇಳಿದ್ರೆ ಕೇಸ್ ಮಾಡಲತ್ತಿರ್ಬೋದು, ನಿಮಗೆ ನೆಕ್ಸ್ಟ್ ಎಲ್ಲಿ ಹೋದ್ರು ಕೂಡ ಸಾಲ ಸಿಗುತ್ತೆ. ನೀವು ತಗೊಂಡಿದ್ದು ಬರೋಬ್ಬರ ಕರೆಕ್ಟಾಗಿ ಕಟ್ಟಿದಿರಂದ್ರೆ ನಿಮಗೆ ಮತ್ತೆ ನೆಕ್ಸ್ಟ್ ಸಾಲ ಸಿಗುತ್ತೆ. ನೀವು ಕರೆಕ್ಟ್ ಕಟ್ಟಿಲ್ಲ ಅಂದ್ರೆ ನಿಮಗೆ ಸಾಲ ಸಿಗಲ್ಲ. ಸಂಘದವ್ರು ಯಾರ ಕುಟುಂಬದಾಗ ಹಾನಿ ಅದರ ನೀವು ಕಟ್ಟಿಂದ ನಿಮ್ಗೆ ಹಿಂದಕೊಳ್ಳತ್ತೀರಿ, ಈಗ ನಿಮ್ಗೆ ಕಟ್ಟಿದ ಕೂಡ ನಿಮ್ಗೆ ಹಿಂದಕ್ಕೆ ಸಿಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರನ್ನು ಒಂದು ವೇಳೆ ನೀವು ಅಂಟಿಕೊಂಡಾಗಿದ್ದೀರಂದ್ರ ಆತನ ಬಲಗೈ ನಿನಗೆ ಆಧಾರವಾದ. ನೀವು ದೇವರಿಗೆ ಆದ ಕೊಡಿ. ಗಾಡಿ ತಗೊಂಡ ಲೋಕಕ್ಕೆ ಸಂಬಂಧ ಬೇಕು, ಪ್ರತಿಯೊಬ್ಬರಿಗೆ ಗಾಡಿ ಬೇಕು. ಆಗಿನ ನಡೆ ನುಡಿನೇ ಬೇರೆ, ಈಗಿನ ನಡೆ ನುಡಿನೇ ಬೇರೆ. ಬೇಕು, ಮನೆ ಗಾಡಿ ಇರಬೇಕು. ನೀವು ಉನ್ನತ ಸ್ಥಾನಕ್ಕೆ ಬರಬೇಕು. ನೀವು ಧನ ಆಸ್ತಿ ಐಶ್ವರ್ಯ ಉಳ್ಳವರಾಗಿರ್ಬೇಕು. ಹೆಂಗ ಸಾಲ ಮಾಡಿಲ್ಲ, ಸಾಲ ಮಾಡಬೇಡ, ಕಷ್ಟಪಡ್ರಿ, ದುಡಿರಿ, ಪ್ರಯಾಸ ಪಡ್ರಿ. ಬೇಕಾದ್ರೂ ಕೂಡ ನೀವು ಚಿಂತಿಲ್ಲ, ರಾತ್ರಿ ಹಗಲು ಎಷ್ಟು ನಿಮ್ಗೆ ದುಡಿಲಕ್ಕಾಯ್ತು ಅಷ್ಟು ಪ್ರಯಾಸ ಪಡ್ರಿ. ಅವಾಗ ಉನ್ನತ ಸ್ಥಾನ ಬರ್ತಿರ್ಬೇಡಿ. ಸುಮ್ಮನೆ ಉನ್ನತ ಸ್ಥಾನ ಮಾಡಕ್ ನೀವು ಬರಲ್ರಿ. ಬರ್ರಿ ನೀವು ಉನ್ನತ ಸ್ಥಾನಕ್ಕೆ. ಸಂತೋಷದಾದ್ರೆ ಹೇಳ್ತಾನ, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು ನಿನ್ನ ಬಲಗೆ ನನಗೆ ಆಧಾರವಾಗುವುದೇ. ದೇವರ ಬಲಗೆ ನಿನಗೆ ಆಧಾರ ಆಗ್ಬೇಕಾದ್ರೆ ನೀನು ಆತನಿಗೆ ರೆಕ್ಕೆದಲ್ಲಿ ಆಶ್ರಯವಾಗಿರ್ಬೇಕು. ಆತನ ರೆಕ್ಕೆದ ಒಳಗಾಗಿರ್ಬೇಕು. ಅವಾಗ ನೀವು ಉನ್ನತ ಸ್ಥಾನ. ಅದಕ್ಕೆ ಹೇಳ್ತಾನೆ, ಬಾ ಒಳಗಡೆ. ಕಷ್ಟ ಬಂದ, ಶ್ರಮೆ ಬಂದ, ಸಂಕಟ ಬಂದ, ಅವ್ರ ಮುಂದೆ ಕಣ್ಣಿಟ್ಟು ಬೇಡ, ಬಾ ಒಳಗ್. ನೀನು ತಟ್ಟಿ ಮುಚ್ಕೋ, ಮನೆ ಬಾಗಿಲನ್ನು ಮುಚ್ಚು, ಪ್ರಾರ್ಥನೆ ಮಾಡು. ನಿನಗೆ ನಾನು ಆಶ್ರಯ, ನಿನಗೆ ನಾನು ಸಹಾಯ ಮಾಡ್ತಕ್ಕಂಥನಾಗಿದ್ದ ಅಂತ ಹೇಳ್ತಾನೆ. ನಿನಗೆ ನಾನು ಕೇಡಿಂದ, ಅಪ್ಪಯಿಂದ, ಸಂಕಟದಿಂದ, ಶೋಧನೆಯಿಂದ, ವೇದನೆಗಳಿಂದ ತಪ್ಪಿಸಿ ರಕ್ಷಿಸಿ ನಿನ್ನನ್ನು ಕಾಪಾಡ್ತಾ ಅಂತ ಹೇಳ್ತಾನೆ. ಮನುಷ್ಯ ಯಾರು ಕಾಪಾಡಲ್ಲ, ಮನುಷ್ಯ ಯಾರು ಕಾಪಾಡಲ್ಲ, ದೇವ್ರನ್ನ ಕಾಪಾಡ್ತಾನೆ. ದೇವ್ರಿಗೆ ಒಳಗಾಗಿ ಸಾಲ ಮಾಡಬೇಕು. ಸಮಯ ಬಂದಾಗ ಸಾಲ ಮಾಡು. ನಾ ಹೇಳಿದಲ್ಲ, ಸಾಲ ಅತಿ ಹೆಚ್ಚೆ ಆದಾಗ ಎಲ್ಲರೂ ಇವ ಓಡೋಯ್ತಾನೆ ಇಲ್ಲ, ನಾಯ ಕೊಡೋಗ್ಲಿ. ಇನ್ನೂ 5,000 ರೂಪಾಯಿ ಸಾಲ ಮಾಡಿ, ಓಹೋ ನಾನು ಹೇರ್ ಸ್ಟೈಲ್ ಆಗಿ ನೋಡಿದ್ರೆ ನೀವು ಪರೇಶಾನ್ ಆಗೋತಿದ್ದೀರಿ. ಫ್ರೆಂಚ್ ದಾಡಿ, ಓಹೋ ಹಿಂಗ್ ಮೀಸಿ, ಓಹೋ ಸ್ಟೈಲು. ಯಾರ ಏನ್ ಬಂದ್ರು, ಅಪ್ಪ ಇವ ಇನ್ನೂ ಹೆಂಗ್ ಓಡಾಡತಾನಪ್ಪ ಅನ್ಬೇಕು. ತಲೆ ಕೆಳಗೆ ಹಾಕಿ ನಾನು ಓಡಾಡಿಲ್ಲ ಪ್ರೇರಿ. ಅವಾಗ ಅನ್ಯ ದೇವರುಗಳಿಗೆ ನಾ ಪೂಜೆ ಮಾಡ್ತಾ ಅವ್ರ ಮೇಲೆ ಭರೋಸೆ ನಂಬಿಕೆ ಇಟ್ಟಿದಾನ. ನನ್ನ ದೇವರುಗಳು ಹರ ನಂಗೆ ಅದ್ಭುತ ಮಾಡ್ತಾನೆ ಎಂಬುದಾಗ ವಿಶ್ವಾಸ ಇತ್ತು, ನಂಗಿತ್ತು. ವಿಶ್ವಾಸ ಮಾಡಿದ, ವಿಶ್ವಾಸಘಾತಕ್ಕೆ ಒಳಗಾಗಿದ. ಲಾಸ್ಟಿಗೆ ಯಾರ ಮೇಲೆ ವಿಶ್ವಾಸ ಮಾಡಿಲ್ಲ, ಯಾರಿಗೆ ವಿರುದ್ಧ ಮಾಡಿದನೋ ಅವರೇ ನನಗೆ ಮರಣದಿಂದ ತಪ್ಪಿಸಿ ಇವತ್ತು ನಿಮ್ಮ ಮಧ್ಯೆ ನಿಲ್ಲಿಸಬೇಕು. ತಗ್ಗಿ ಬಗ್ಗೆ ನಡೆದಿಲ್ಲ. ನನ್ನ ಫೋಟೋ ಸುಟ್ಟೇಕರ್ ಪಾಪ ಸಾಕ್ಷಿ ಎಲ್ಲ ಅವರು. ಇಲ್ಲದ್ರೆ ನೀವು ನೋಡಿದ್ರೆ ಪರಿಶೀಲನೆ ಆಯ್ತೀರಿ. ಈಗ ಗುಂಡಾಗಿಲ್ಲ ಅಂತಂದ್ರೆ ನೀವು ಅಂತಿದ್ದೀರಿ. ಹಾಗಿತ್ತು ನನ್ನ ಪರಿಸ್ಥಿತಿ ಎಲ್ಲ. ಹಲ್ಲೆಲೂಯಾ. ಆದ್ರೆ ನನ್ನ ಮಕ್ಕಳನ್ನ ಒಂದು ಹೇಳ್ತೀನಿ, ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೆ ಆಶ್ರಯಿಸಿ. ಕಷ್ಟ ಬಂದ ಒಳಗಾಗ್ತೀವಿ, ಒಂದು ಬಾಗಿಲನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯೆಶಾಯ ಪ್ರವಾದಿಯಲ್ಲಿ, ದಾವೀದ್ ಮಹಾರಾಜರಲ್ಲಿ ಇದು ಯಾಕೆ ಹೇಳ್ತಾನಂದ್ರೆ, ಪ್ರತಿಯೊಬ್ಬರಿಗೆ ಕಷ್ಟ ಬಂದಾಗ ನೀವು ಹಿಂಗ್ ಮಾಡ್ರಿ ಅಂತ ಹೇಳ್ತಾನೆ. ಪ್ರಿಯರೇ, ಹಿಂಗ್ ಮಾಡ್ರಿ ಅಂತ ಹೇಳ್ತಾನೆ ದೇವ್ರು ನಿಮ್ಗ. ನೀವು ಹಿಂಗ್ ಮಾಡ್ರಿ. ನನ್ನ ಹೆಂಡತಿ ಅಂತೇಳಿ ವಾಟ್ಸಪ್ ಮೆಸೇಜ್ಗಳು ಹಾಕಿ ಇನ್ನೊಬ್ಬರಿಗೆ ನೀವು ಪ್ಲೇ ಮಾಡಕ್ ಹೋಗ್ಬೇಡ್ರಿ. ನನ್ನ ಗಂಡ ಹಿಂಗಾನ ಅಂತೇಳಿ ನೀವು ಇನ್ನೊಬ್ಬರಿಗೆ ಮೆಸೇಜ್ಗಳು ಹಾಕಿ ನಿಮ್ಮ ಯಜಮಾನ ನೀವು ಅವಮಾನಕ್ಕೆ ಒಳಕ್ ಮಾಡ್ಬೇಡ್ರಿ. ನಿಮ್ಮ ಪರಿಸ್ಥಿತಿ ಸ್ಥಿತಿದನ ನಿಮಗಾಗಿ ಯಾವ ಸೇವಕರು ಪ್ರಾರ್ಥನೆ ಮಾಡ್ತಾರ ಅಂತ ಸೇವಕರಿಗೆ ಹಾಕಿ ಹೊರತು ಎಲ್ಲಾ ಜನಗಳಿಗೆ ನೀವು ಕಳಿಸಿ, ಎಲ್ಲಾ ಜನ ಕಳಿಸಿ ಅವಮಾನಕ್ಕೆ ನೀವು ಗುರಿ ಹಾಕ್ಬೇಡ್ರಿ. ದೇವ್ರು ಒಳಗ್ ಬಾ ಅಂತಲ್ಲ ತಾನು. ಅದಕ್ಕೆ ಯೆಶಾಯ ಪ್ರವಾದಿ ಒಂದೇ ಕ್ಷಣ ದೇವ್ರಿಗೆ ಹೆಚ್ಚಿಗೆ ಸಮಯ. ನಂಗೆ ಕೆಲವರು ಅಂತಾರ, ನಾ ಪ್ರಾರ್ಥನೆ ಮಾಡ್ದಂದ್ರ ಹಂಗ 3 ಗಂಟೆ ಹೊರಗೆ ಬರಲ್ಲ. ಬೇಡ, ಈ 3 ಗಂಟೆದ ಲೋಕದಾಗ ಇರ್ತಕ್ಕಂಥ ಬೇಡ್ತಿರ್ಬೇಕು. 10 ನಿಮಿಷ ಪ್ರಾರ್ಥನೆ ಮಾಡು, ಅರ್ಧ ಗಂಟೆನೇ ಪ್ರಾರ್ಥನೆ ಮಾಡು. ಎಷ್ಟು ಸಮಯ ಕೊಡ್ಬೇಕು ಅಷ್ಟೇ ಸಮಯ ಕೊಡು. ಅಷ್ಟು ಸಮಯದೊಳಗೆ ದೇವ್ರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಅಷ್ಟೇ ಸಮಯದೊಳಗೆ. ಬೇಕಾಗಿಂದ ಕೂಡ ಬೇಡ್ತೇವೆ, ಬೇಕಾಗಲ್ದು ಕೂಡ ಬೇಡ್ತೇವೆ. ಬೇಕಾಗಲ್ದು ಬೇಡ, ಏನು ಅತಿ ಅವಶ್ಯಕತೆ ಅದು ಬೇಡು. ಆಲ್ರೆಡಿ ದೇವ್ರು ನಮ್ಮ ಕನಸಿನೇ ಕೊಟ್ಟನಂತ, ಒಂದಿನ ಪೈಲೇನೆ ಕೊಟ್ಟನಂತ. ನಾಳೆಗೇನು ಬೇಕು, ಏನು ಅವಶ್ಯಕತೆ ಅದ ದೇವ್ರ ಮುಂದಿಡು, ಪ್ರಾರ್ಥನೆ ಮಾಡು. ಏನು ಅವಶ್ಯಕತೆ ಇಲ್ಲವೋ ದೇವ್ರು ಅದನ್ನ ನಮ್ಗೆ ಏನ್ ಮಾಡ್ತಾನ, ದೇವ್ರು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಕ್ಷಣ ಇವತ್ತು ಒಂದು ನೀವು ಜ್ಞಾಪಕ, ಒಂದು ನೆನಪಿನ ಇಟ್ಕೋರಿ. ನಿಮ್ಮ ಮನೆ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀವೆಷ್ಟು ಪ್ರಾರ್ಥನೆ ಮಾಡ್ತಿರಲ್ಲ ಅಷ್ಟು ಪರಿಶುದ್ಧವಾಗಿ ಜೀವನ ಮಾಡ್ತೀರಿ. ನಿಮ್ಮ ಮುಖದ ಮೇಲೆ ದೇವರ ಒಂದು ಪ್ರಕಾಶವಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಿರ್ತದ? ದೇವರ ಒಂದು ಪ್ರಕಾಶವಿರ್ತದೆ. ಒಳಗಿನ ಕೋಣೆಗೆ ಬರ್ಬೇಕು ನೀವು ಅಷ್ಟೇ. ಅವಾಗ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ
ಮಾರ್ಪಡ್ಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಪಡಿಸೋಣ. ಎಷ್ಟು ಜನ ಗೊತ್ತು ಒಳಗೆ ಕೋಣೆಗೆ ಹೋಗ್ಲಕ್ಕೆ ನೀವು ಸಿದ್ಧರಾಗಿದ್ದೀರಿ, ರೆಡಿ ಆಗಿದ್ದು ನೀವು ಪ್ರಾರ್ಥನೆ ಮಾಡಿ. ದೇವರೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಪ್ರಾರ್ಥನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ನನ್ನ ಜನರೇ ಎಂಬುದಾಗಿ ನೀನು ಪ್ರೀತಿ ಮಾಡಿ, ನನ್ನ ಜನರ ಮೇಲೆ ನಾ ಎಂದೂ ಅವ್ರಿಗೆ ನಾಶ ಮಾಡ್ತಕ್ಕಂಥ ಅಧಿಕಾರ ಬೇಡ. ನನ್ನ ಮಕ್ಕಳು ಹಾಳಿರ್ತಕ್ಕಂಥ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಬೇಡ. ಮಕ್ಕಳೇ, ನೀವು ಒಳಗೆ ಬರ್ರಿ, ಒಳಕೋಣೆಯಲ್ಲಿ ಸೇರಿ ಬಾಗಿಲನ್ನು ಮುಚ್ಚಿಕೊಂಡು ಒಂದೇ ಕ್ಷಣ ನನ್ನ ಪ್ರಾರ್ಥನೆ ಮಾಡಿ ಮೊರೆ ಇಡ್ರಿ ಅಂತ ಹೇಳ್ತಾನೆ. ಇವತ್ತು ನನ್ನ ಸೋದರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನ ಕಷ್ಟವಾದನು, ನಿನ್ನ ಭಾರವಾದನು, ನಿನ್ನ ಸಂಕಟದನು, ಶೋಧನೆ ಅದನು, ರೋದನೆ ಅದನು, ಗಂಡ ಹೆಂಡತಿ ಜಗಳ ಇದ್ದಿರ್ಬೋದು, ಅಣ್ಣ ತಮ್ಮರ ಅಕ್ಕ ತಂಗರ ಜಗಳ ಇದ್ದಿರ್ಬೋದು, ವೈರಿಗಳು ನಿನಗೆ ಅತಿ ಹೆಚ್ಚಾಗಿದ್ದಿರ್ಬೋದು. ಆದರೆ ದಾವಿದ ಮಹಾರಾಜನಲ್ಲಿ ಕಲ್ತುಕೋ. ದೇವರು ಒಂದು ರೆಕ್ಕೆಯನ್ನು ಆಶ್ರಯಿಸಲು ಪ್ರಯತ್ನ. ದೇವರೇ ದೇವರೇ ಎಂಬುದಾಗಿ ದಾವಿದ ಮಹಾರಾಜ ದೇವರ ಕಡೆ ತಿರುಗಿಕೊಂಡನ, ದೇವರ ಸಹಾಯವನ್ನು ಪಡ್ಕೊಂಡನ ಪ್ರಯತ್ನ. ಅದಕ್ಕೆ ಒಂದು ರಾಜ್ಯನಾಗನ್ ಪ್ರಯತ್ನ. ಯಾ ದೇಶ ಮೇಲೆ ಕಣ್ಣಿಟ್ಟರು ಆ ದೇಶ ಜಯಿಸನ್ ಪ್ರಯತ್ನ. ಸ್ಪಷ್ಟವಾಗಿ ಯಾ ಪಟ್ಟಣದವರು ವಿರುದ್ಧವಾಗಿ ವೈರಿಯಾಗಿ ದಾವಿದ ಮಹಾರಾಜನಿಗೆ ನಿಂತಿದ್ರು, ಆ ಪಟ್ಟಣವನ್ನು ದಾವಿದ ಮಹಾರಾಜ ಸ್ವಾಧೀನ ಮಾಡಿಕೊಂಡನು. ಯಾಕ? ದೇವರಿಗೆ ಒಳಗಾಗಿದ್ದನ ಆತನು. ಯಾಕ? ಒಂದು ಅಭಿಷಕ್ತನ ಮ್ಯಾಲೆ ಆತನು ಕೈ ಹಾಕಿಲ್ಲ. ಇವತ್ತು ನೀನು ಸತ ದೇವರಿಗೆ ವಿರುದ್ಧವಾಗಿ ಮಾತಾಡ್ತೀವಿ. ಸ್ಪಷ್ಟವಾಗಿ ಇವತ್ತು ಈ ವಾಕ್ಯ ನಿನಗೆ ಮಾತಾಡ, ಇವರು ಮಾರ್ಪಡ್ತೆ. ಇವತ್ತು ನಿನ್ನನ್ನು ರಕ್ಷಿಸ್ಕೊಳ್ಳಕ್ ನೀವು ಪ್ರಯಾಸ ಪಡ್ತೆ. ಬಾ ಒಳಕೋಣೆಯಲ್ಲಿ, ಗೊತ್ತು ಒಳಕೋಣೆಗೆ ನೀ ಹೊಕ್ಕು. ಒಂದು ಕ್ಷಣ ಪ್ರಾರ್ಥನೆ ಮಾಡು. ಅಯ್ಯ, ನಾನು ಹಿಂಗಿದ್ದೆ ಗೊತ್ತಾ ನಿನ್ನಲ್ಲಿ ಮೊರೆ ಇಡ್ತಾ. ದಾವಿದ ಮಹಾರಾಜ ಹೇಗೆ ನಿನ್ನ ರೆಕ್ಕೆಯನ್ನು ಆಶ್ರಯಿಸಿಕೊಂಡಿದ್ದನು ಅಯ್ಯ, ಅವನು ಹೇಗೆ ಖೇಟೆಯು ಗುರಾಣಿ ಆಗಿದ್ದೀಯೋ, ನಾನು ಕೂಡ ಖೇಟೆಯು ಗುರಾಣಿ ಆಗಿದ್ದು ನನ್ನ ರಕ್ಷಿಸ ಎಂಬುದಾಗಿ ಪ್ರಾರ್ಥನೆ ಮಾಡ್ತೆ, ಮೊರೆ ಇಡ್ತೆ. ಈಗ ದೇವರು ನಿನಗೆ ರೆಕ್ಕೆಯ ನೆರಳಿನಲ್ಲಿ ಆತನ ಆಶ್ರಯಿಸಿಕೊಂಡನಾಗಿದ್ದಾನೆ. ದೇವರ ರೆಕ್ಕೆಯ ಮೊರೆಯಲ್ಲಿ ನೀನು ಸ್ಪಷ್ಟವಾಗಿ ನೀನೇ ಇವತ್ತು ನಿನ್ನನ್ನು ರಕ್ಷಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತೇವೆ. ಪಶ್ಚಾತ್ತಾಪಪಟ್ಟು ಪ್ರಾರ್ಥನೆ ಮಾಡು. ಒಂದು ವೇಳೆ ಗೊತ್ತು ನೀನು ಪ್ರಾರ್ಥನೆ ಮಾಡೋದ್ರೆ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡದು ಅದ್ಭುತ ಮಾಡ್ತಾನೆ. ನೀನು ಪ್ರಾರ್ಥನೆ ಮಾಡೋದು ದೇವರಿಗೆ ಉನ್ನತ ಸ್ಥಾನ ಮಾನಕ್ಕೆ ತರುತ್ತನ್ನು ಸದೃಸುವುದು. ಎಲ್ಲಿ ಅವಮಾನ ಹೊಂದಿದೋ ಅಲ್ಲಿ ನಿನಗೆ ಬಹುಮಾನ ಇಟ್ಟ ದೇವರು ಸ್ಪಷ್ಟವಾಗಿ ದೇವರು ನಿನ್ನ ಸಹಾಯ ಮಾಡ್ತಾ ಕೊಡ್ತಾನಾಗಿದ್ದಾನೆ. ಅಯ್ಯ, ನಿನಗೆ ಸ್ತೋತ್ರವಾಗಲಿ. ಎಷ್ಟು ಜನರ ನಿನ್ನ ಕಡೆ ತಿರುಗಿಕೊಂಡು ಇವತ್ತು ಪ್ರಾರ್ಥನೆ ಮಾಡಿದರು, ಅವರೆಲ್ಲರ ಜೀವಿತದಲ್ಲಿ ಒಂದೊಂದು ತರವಾಗಿ ನಿನ್ನ ಅದ್ಭುತ ಮಾಡುತ್ತಾರೆ. ಇವತ್ತು ಹಿಡ್ಕೊಂಡು ಒಳಕೋಣೆ ಹೋಗಿ ಎಷ್ಟು ಜನ ಪ್ರಾರ್ಥಿಸ್ತಾರೋ ಅವ್ರ ಮುಖವು ಪ್ರಕಾಶ ರೂಪವಾಗಿ ಮಾರ್ಪಡ್ಬೇಕಯ್ಯ. ಅವ್ರು ಎಲ್ಲಾ ತರ ಕಷ್ಟಕರ ಸಮಯದಲ್ಲಿ ನಿನ್ನನ್ನು ಮೊರೆ ಇಡುವಾಗ ನೀನೇ ಅವರಿಗೆ ಆಧಾರನಾಗಿದ್ದು ನಿನ್ನ ಮಕ್ಕಳನ್ನು ಸಂತೈಸಿ ಬಲಪಡಿಸಿ ಎಂಬುದನ್ನು ಪ್ರಾರ್ಥಿಸ್ತೇವೆ. ಅದ್ಭುತ ಮಾಡಿದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸತಕ್ಕಂಥ ಇದನ್ನ ವಾಕ್ಯದ ಅನುಸಾರವಾಗಿ ನನಗೆ ಮಾತಾಡಿದೆಯಾ, ನಮ್ಮೆಲ್ಲರಿಗೆ ಮಾತಾಡಿದೆಯಾ. ಈ ವಾಕ್ಯ ನನ್ನ ಒಳಗೆ ಕೂಡ ನಮ್ಮೆಲ್ಲರ ಒಳಗೆ ಕೂಡ ಆಶೀರ್ವಾದಕರವಾಗಿ ಲಾಭಕರವಾಗಿ ನೀನು ಫಲಕರವಾಗಿ ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸತಕ್ಕಂತಾನೆ. ಹಾಗೆ ಮಾಡಿದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.